ಸ್ನೇಹಿತರೆ, ಸಾಧನೆ ಅನ್ನೋದು ಸುಮ್ಮನೆ ಆಗೋದಲ್ಲ. ಸಾಧನೆಯ ಹಾದಿ ಕಲ್ಲು ಮುಳ್ಳು ಏಳು ಬೀಳುಗಳ ರಹದಾರಿ. ಈ ದಾರಿಯಲ್ಲಿ ಸಾಗಬೇಕು ಅಂತ ಹೇಳಿದರೆ ಬರೀ ಗಟ್ಟಿ ಕಾಲುಗಳಿದ್ರೆ ಸಾಕಾಗಲ್ಲ, ಗಟ್ಟಿ ಮನಸ್ಸು, ದೃಢವಾದ ಇಚ್ಛಾಶಕ್ತಿ ಇರಬೇಕು ಅಂತ ಪ್ರತಿದಿನ ಬಾಹುಬಲಿ ಕಾರ್ಯಕ್ರಮದ ಆರಂಭದಲ್ಲಿ ನಾನು ಹೇಳ್ತಾ ಇದ್ದೆ. ಆದರೆ ಇವತ್ತು ಈ ಮಾತನ್ನು ಹೇಳೋಕ್ಕೆ ನನಗೆ ಒಂದು ಸ್ವಲ್ಪ ಹಿಂಜರಿಕೆ ಆಗ್ತಾ ಇದೆ. ಕಾರಣ ಇಷ್ಟೇ, ಪ್ರತಿಯೊಬ್ಬರು ಕೂಡ ಸಮರ್ಥರು, ಪ್ರತಿಯೊಂದು ಕೆಲಸ ಕೂಡ ಶ್ರೇಷ್ಠ ಅಂತ ಸಾರುವಂಥ ನಮ್ಮ ದೇಶದಲ್ಲಿ ಇವತ್ತು ಏನೆಲ್ಲ ಆಗ್ತಾ ಇದೆ, ಬರೀ ಮುಷ್ಕರ ಪ್ರತಿಭಟನೆಗಳು ನಡೀತಾ ಇದ್ದಾವೆ, ಅದಕ್ಕೆ ಸರಿಯಾದಂಥ ಬೆಲೆ ಸಿಗ್ತಾ ಇಲ್ಲ. ಹೀಗಾಗಿ ಎಷ್ಟೋ ಸಾಧಕರಾಗಬೇಕು ಅಂತ ಬಯಸುವಂಥ ಸಾಮರ್ಥ್ಯ ಇರುವಂಥ ಅನೇಕರು ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಅದಕ್ಕೆ ಇವತ್ತು ಉದಾಹರಣೆ ಸಾರಿಗೆ ಸಾರಥಿ. ಆತ ತನ್ನ ನೋವನ್ನು ಬದಿಗಿಟ್ಟು ನಮ್ಮೆಲ್ಲರ ಸುಖ ಪ್ರಯಾಣಕ್ಕೆ ಕಾರಣ ಆಗ್ತಾನೆ. ಆದರೆ ಆ ಸುಖಕರ ಪ್ರಯಾಣವನ್ನು ಬಯಸುವಂಥ, ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ಎಲ್ಲರನ್ನೂ ಕೂಡ ದಡ ಸೇರಿಸುವಂಥ, ಗುರಿ ಸೇರಿಸುವಂಥ ಆ ನಾವಿಕನಿಗೆ, ಆ ಸಾರಥಿಗೆ ಇವತ್ತು ಅಪಮಾನ ಆಗ್ತಾ ಇದೆ. ಜೊತೆಗೆ ಆತ ಮಾತ್ರ ಅಲ್ಲ, ಆತನ ಕುಟುಂಬ ಕೂಡ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಏನು ಎತ್ತ ಎಲ್ಲವನ್ನೂ ಕೂಡ ಇವತ್ತಿನ ಬಾಹುಬಲಿ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡೋಣ. ಸಾರಿಗೆ ಸಾರಥಿ ಇವತ್ತಿನ ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಮತ್ತು ಪ್ರೀತಿಯ ಸ್ವಾಗತ. ನಾನು ನಿಮ್ಮ ರಾಘವ ಸೂರ್ಯ. ಸ್ನೇಹಿತರೆ, ಬೇರೆಯವರ ಜಾಗದಲ್ಲಿ ನಿಂತು ನೋಡಿದಾಗ ಮಾತ್ರವೇ ಅವರ ಕಷ್ಟ ಏನು ಅನ್ನೋದು ನಮಗೆ ಅರ್ಥ ಆಗುತ್ತೆ. ನಾವಿವತ್ತು ಒಂದು ದಿನ ಈ ಕಾರ್ಯಕ್ರಮಕ್ಕೋಸ್ಕರ ಆ ಯೂನಿಫಾರ್ಮ್ನ ಹಾಕ್ಕೊಂಡಿರಬಹುದು, ನಮಗಿದು ಹೊಸ್ತು ಅನಿಸುತ್ತೆ ನನಗೆ. ಆದರೆ ಅವರಿಗೆ ಆ ಯೂನಿಫಾರ್ಮ್ ಅನ್ನೋದು ಎಷ್ಟು ಗೌರವ ಇರುತ್ತೆ ನಿಜ, ಆದರೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಕಣ್ರಿ. ಅದು ಬಹಳ ನೋವಿನ ಸಂಗತಿ. ಸ್ವತಃ ಸ್ಟುಡಿಯೋದಲ್ಲಿ ಆ ನೊಂದಂಥವರನ್ನು ನಾವು ಮಾತನಾಡಿಸೋಣ. BMTC ಮತ್ತು KSRTC ನೌಕರರು, ಜೊತೆಗೆ ಅವರ ಪುತ್ರರು ಕೂಡ ನಮ್ಮ ಜೊತೆಗಿದ್ದಾರೆ. ಅಂದರೆ ಮಕ್ಕಳು ಅವರೇ ಎದ್ದು ಬಂದಿದ್ದಾರೆ, ತಂದೆ ತಾಯಿಗಳಿಗೋಸ್ಕರ ಧ್ವನಿ ಎತ್ತಾ ಇದ್ದಾರೆ. ನಮ್ಮ ಜೀವನವನ್ನು ನಾವು ಸರಿ ಮಾಡಬೇಕು, ನಮ್ಮ ಅಪ್ಪನಿಗಾಗುವಂಥ ಅನ್ಯಾಯವನ್ನು ನಾವು ಹೊಡೆದು ಹಾಕಬೇಕು, ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ನಮಿತ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ಏನು KSRTC ನೌಕರರು ಮತ್ತು BMTC ನೌಕರರು ಕೂಡ ನಮ್ಮ ಜೊತೆಗೆ ಹಾಜರಾಗ್ತಾ ಇದ್ದಾರೆ. ಅವ್ರಿಗೂ ಕೂಡ ಬಾಹುಬಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ತಮಗೂ ನಮಸ್ಕಾರ ಸರ್. ನಮಿತ್, ಎಸ್ ಸರ್. ಸಾಮಾನ್ಯವಾಗಿ ಸ್ಟೂಡೆಂಟ್ಸ್ ನಮ್ಮ ಸ್ಟುಡಿಯೋಗೆ ಬಂದಾಗ ಏನೋ ಒಂದು ಸ್ಫೂರ್ತಿದಾಯಕ ಚಿಲುಮೆ ಆಗಿರ್ತಾರೆ. ಆದರೆ ಇವತ್ತು ಅಪ್ಪ ಅಮ್ಮನಿಗೋಸ್ಕರ ಅಥವಾ ನಿಮ್ಮ ಕುಟುಂಬದ ನಿರ್ವಹಣೆ ಹೇಗೆ ನಡೀತಾ ಇದೆ ಅನ್ನೋದನ್ನು ಒಬ್ಬ ಬಾಲಕನಾಗಿ ತೋರಿಸ್ಕೊಳ್ಳಿಕ್ಕೆ ಬಂದಿದೆಯಾ? ನಿಜಕ್ಕೂ ಈ ನಿನ್ನ ಧೈರ್ಯಕ್ಕೆ ಮೊದಲಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ, ನಮಸ್ಕಾರ ಹೇಳ್ತೀನಿ. ಥ್ಯಾಂಕ್ ಯು ಸರ್. ನಮಿತ್, ಏನು ಮಾತನಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ ನನಗೆ. 8ನೇ ಕ್ಲಾಸ್ ಓದ್ತಾ ಇದೆಯಾ ನಮಿತ್? ಹೇಗೆ ನಡೀತಾ ಇದೆ ಸ್ಟಡೀಸ್? ಚೆನ್ನಾಗಿ ನಡೀತಾ ಇದೆ. ಈ ಕರೋನಾ ಬೇರೆ, ಸ್ಕೂಲ್ಗೆಲ್ಲ ಏನೋ ಆನ್ಲೈನ್ ಕ್ಲಾಸಸ್ ಎಲ್ಲ ಇದೆ, ಪರವಾಗಿಲ್ವಾ? ಪರವಾಗಿಲ್ಲ ಸರ್. ಪರವಾಗಿಲ್ಲ. ಓಕೆ. ಇವತ್ತು ನಿಮ್ಮ ತಂದೆಯವ್ರ ಜೊತೆ ಮಾತನಾಡ್ತಾ ಇದ್ದೆ, ಬಹಳ ನೋವಾಗ್ತಾಯಿತ್ತು ನನಗೆ ಕೇಳಿದಾಗಲೇ. ನೀನು ಕಂಡಂಗೆ ನಿಮ್ಮ ತಂದೆ ಎಷ್ಟು ಸಮಯ ನಿಮಗೆ ಕೊಡ್ತಾರೆ, ಎಷ್ಟು ಕಷ್ಟ ಅವ್ರು ಅನುಭವಿಸ್ತಾ ಇದ್ದಾರೆ, ಅವ್ರ ನೋವೇನು ಹೇಳ್ಬೋದಾ, ಶೇರ್ ಮಾಡ್ಕೋಬೋದಾ? ನಮ್ಮ ತಂದೆಯವ್ರು ನನ್ನ ಬೆಳಿಗ್ಗೆ ಹೇಳೋಕ್ಕಿಂತ ಮುಂಚೆನೇ ಹೊಳ್ತಾರೆ. ನಾನು ಅವ್ರು ಮಲಗಿದ ಮೇಲೆ ಅವ್ರ ಮನೆಗೆ ಬರ್ತಾರೆ. ಅವ್ರು ವರ್ಕ್ ಮಾಡಿದಷ್ಟು ಅವ್ರ ಸಂಬಳ ಸಿಗ್ತಾಯಿಲ್ಲ. ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋಕ್ಕೂ ಆಗ್ತಾಯಿಲ್ಲ. ಯಾವಾಗ ಹುಟ್ಟಿದಾಗಿಂದನೂ ಇದೇ ರೀತಿಯಾದಂಥ ಅವ್ರು 13 ವರ್ಷ 14 ವರ್ಷದಿಂದ ಅಲ್ಲಿ ಕೆಲಸದಿಂದ ಸರ್ವಿಸ್ ಮಾಡ್ತಿದ್ದಾರೆ. ನನಗೆ ಅವಾಗಿಂದನೂ ಇದೆ ಅನುಭವ. ಯಾರೆಲ್ಲ ಇದ್ದೀರಿ ನಮಿತ್ ಮನೆಯಲ್ಲಿ? ನಮ್ಮ ಮನೆಯಲ್ಲಿ ನಾನು, ನಮ್ಮಮ್ಮ, ನಮ್ಮ ಅಪ್ಪ, ನನ್ನ ತಮ್ಮ, ನಮ್ಮ ಅಜ್ಜಿ, ನಮ್ಮ ತಾತ. ಯಾವತ್ತು ರಜಾ ದಿನದಲ್ಲಿ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಏನಾದರೂ ಹೇಳ್ತಾ ಇರ್ತೀಯಾ, ಅಥವಾ ಅವ್ರೇನಾದರೂ ಹೇಳ್ತಾ ಇರ್ತಾರಾ? ಅವ್ರ ಕೆಲಸದಿಂದ ಫಸ್ಟೇ ಟಯರ್ಡಾಗಿ ಬಂದಿರ್ತಾರೆ. ಆ ಟಯರ್ಡಲ್ಲಿ ಆ ಥರ ಹೇಳೋಕ್ಕಾಗಲ್ಲ. ಯಾಕಷ್ಟು ಕಷ್ಟಪಡ್ತಿದ್ದೀರಂತ ಯಾವತ್ತಾದ್ರೂ ಕೇಳಿದೆಯಾ? ಏನಾಗ್ತಾ ಇದೆ ಅಪ್ಪ ಅಂತ ಕೇಳಿದ್ಯಾ? ಇಲ್ಲ, ಅವರು ವಿಧಿ ಇಲ್ಲ, ಕೆಲಸ ಮಾಡಬೇಕು ಹೇಳ್ತಾ ಇದೆಯಾ ನಮಿತ್? ಏನಾಗ್ತಾ ಇದೆ ಅದನ್ನೊಂದು ಸ್ವಲ್ಪ ವಿವರವಾಗಿ ಹೇಳ್ಬೋದಾ? ನಮ್ಮ ಅಪ್ಪ ದಿನಕ್ಕೆ 14-15 ಅವರ್ ಕೆಲಸ ಮಾಡ್ತಾರೆ. ಬೇರೆ ಸರ್ಕಾರಿ ನೌಕರಿಗೆ ಹೋಲಿಸ್ಕೊಂಡ್ರೆ ಅವ್ರಿಗೆ ಬರೋ ಸಂಬಳ ಮತ್ತು ಅವರು ಕೆಲಸ ಮಾಡೋ ಟೈಮಿಂಗ್ಸ್ ಪ್ರಕಾರ ನಾವು ಅಪ್ಪನಿಗೆ ಬರೋ ಸಂಬಳ
ತುಂಬಾ ಕಡಿಮೆ. ಓಕೆ. ಅವ್ರ ಜೊತೆ ನನ್ನ ಹುಡ್ದಾಗಿಂದ ನಾನು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ತುಂಬ ಬೇಜಾರಾಗತ್ತಲ್ಲ. ಅಮ್ಮ ಏನು ಹೇಳ್ತಾರೆ? ಅಮ್ಮನೂ ಅದೇ ಹೇಳ್ತಾರೆ, ಟೈರ್ಡಾಗಿ ಬಂದಿರ್ತಾರೆ, ರೆಸ್ಟ್ ಮಾಡಲಿ ಬಿಡು ಅಂತ. ನಿಮ್ಮ ತಂದೆ ನಾನು ಏನು ಕಷ್ಟಪಡ್ತಾ ಇದ್ದೀನಿ ಅಥವಾ ನನಗೇನು ಸಮಸ್ಯೆ ಆಗ್ತಾಯಿದೆ ಅಂತ ಯಾವತ್ತಾದರೂ ಹೇಳ್ಕೊಂಡಿದ್ದಾರೆ ನಿನ್ನ ಜೊತೆಗೆ? ಹೇಳ್ತಾ ಇದ್ದಾರೆ, ನಾನು ಕಷ್ಟಪಡ್ತೀರ, ನೀನು ಕಷ್ಟಪಡಬೇಡ, ಚೆನ್ನಾಗಿ ಓದು ಅಂತ. ಆದರೆ ಇವ್ರು ಕೊಡೋ ಸಂಬಳದಲ್ಲಿ ನಮ್ಮ ಅಪ್ಪ ನನಗೆ ಓದಿಸೋಕ್ಕಾಗ್ತಿಲ್ಲ ನೀಟಾಗೆ. ಅಂದರೆ ಹೇಗೆ ಸ್ಕೂಲ್ ಫೀಸ್ ಕಟ್ಲಿಕ್ಕೆ ಕಷ್ಟ ಆಗ್ತಾ ಇದೆ? ಸ್ಕೂಲ್ ಫೀಸ್ ಕಟ್ಲಿಕ್ಕೆ ಕಷ್ಟ ಆಗುತ್ತಾ? ಅವ್ರು ಕೊಡೋ ಸಂಬಳದಲ್ಲಿ ಸ್ಕೂಲ್ ಫೀಸ್ ಕಟ್ಟೋದ, ಮನೆ ಬಾಡಿಗೆ ಕಟ್ಟೋದ, ಇಲ್ಲ ರೇಷನ್ ತೊಗೊಳ್ಳೋದೇ, ಏನು ತೊಗೊಳ್ಳೋದ ಅಂತಾನೆ ಗೊತ್ತಾಗಲ್ಲ. ಏನು ಅನ್ಸುತ್ತೆ ನಿನಗೆ ಅವಾಗ ಓದೋದ್ರ ಬಗ್ಗೆ ನಿನಗೆ ಆಸಕ್ತಿ ಇರುತ್ತೆ, ಚೆನ್ನಾಗಿ ಓದ್ತಾ ಇದೆಯಾ ಅಂದ್ಕೊಳ್ತೀನಿ ನಾನು? ಚೆನ್ನಾಗಿ ಓದ್ತಾ ಇದ್ದೀನಿ. ಸ್ಕೂಲಲ್ಲೆಲ್ಲ ಹೇಳ್ತೀಯಾ ಈ ಸಮಸ್ಯೆ ಬಗ್ಗೆ ಏನಾದರೂ ಶೇರ್ ಮಾಡ್ಕೊಳ್ತೀಯಾ? ಇಲ್ಲ. ಫೀಸ್ ಯಾಕೆ ಕಟ್ಟೋಕ್ಕಾಗ್ತಾ ಇಲ್ಲ ಅಥವಾ? ಇಲ್ಲ. ಫ್ರೆಂಡ್ಸ್ ಎಲ್ಲ ನೀನು ಫ್ರೆಂಡ್ಸ್ ಜೊತೆಗೆಲ್ಲ ಆಟ ಆಡಲಿಕ್ಕೆಲ್ಲ ಹೋಗ್ತೀಯಾ? ಓಕೆ. ಏನು ಸಮಸ್ಯೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಲ್ಲಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ವಿವರವಾಗಿ ಹೇಳ್ಬೋದಾ ನಮಗೆ? ಸಮಸ್ಯೆ ಅಂದರೆ ಬರೋ ಸಂಬಳದಲ್ಲಿ ಇಷ್ಟೊಂದು ಜನ ಮೇಂಟೈನ್ ಮಾಡೋಕ್ಕಾಗಲ್ಲ. ಮನೇಲಿ ಇಷ್ಟೊಂದು ಜನ ಮೆಂಬರ್ಸ್ ಇರೋದ್ರಿಂದ ಮೇಂಟೈನ್ ಮಾಡೋದು. ಸ್ಕೂಲ್ ಫೀಸ್ ಕಟ್ಟೋದ, ಮನೆ ಬಾಡಿಗೆ ಕಟ್ಟೋದ, ವಾಟರ್ ಬಿಲ್ ಕಟ್ಟೋದ, ಏನು ಕಟ್ಟೋದ ಅಂತ ಗೊತ್ತಾಗಲ್ಲ. ಅದಕ್ಕೆ ಸ್ವಲ್ಪ ಸಂಬಳ ಇಲ್ಲ, ಅದಕ್ಕೆ ಸ್ವಲ್ಪ ಕಷ್ಟ. ಸಂಬಳದ್ದು ಅನ್ನೋದು ಭಾಳ ನೋವಾಗುತ್ತೆ ಒಂದು ವಿಚಾರ. ಓಕೆ. ಈಗ KSRTC ನೌಕರರಾಗಿರ್ತಾರೆ ಅಂತ ಹೇಳಿದ ತಕ್ಷಣವೇ ಅವರು ಪ್ರತಿದಿನವೇ ಮನೆಗೆ ಬರ್ತಾರೆ ಅಂತ ಇರಲ್ಲ, ಯಾವಾಗಲೂ ಬರ್ತಿರ್ತಾರೆ, ಎಷ್ಟೋ ದಿನಗಳವರೆಗೂ ಬರ್ತಿರ್ತಾರೆ. ನಿಮಗೆ ಮಾತನಾಡ್ಲಿಕ್ಕಾದರೂ ಸಿಗ್ತಾರಾ? ಅಥವಾ ಅಪ್ಪ ಎಲ್ಲಿ ಉಳ್ಕೊಂಡಿದ್ದೀನಿ, ಎಲ್ಲಿದ್ದಾರೆ, ಕೆಲವೊಂದು ಸಲ ನೆಟ್ವರ್ಕ್ ಇರೋ ಪ್ಲೇಸಲ್ಲಿ ಇರ್ತಾರೋ ಇರೋಲ್ವೋ ಗೊತ್ತಿರಲ್ಲ, ಹಾಗೆಲ್ಲ ಆಗುತ್ತೆ. ಅಂಥದ್ದೆಲ್ಲ ಅನುಭವ ಏನಾದರೂ ಆಗೈತೆ? ಏನಂತ ಹೇಳ್ತಾ ಇರ್ತೀಯ ನೀನು? ಏನು ಮಾತಾಡ್ತೀಯ? ಅವ್ರು ಬ್ಯುಸಿ ಇರೋದ್ರಿಂದ ಅವ್ರು ಫೋನ್ ಮಾಡೋಕ್ಕಾಗಲ್ಲ, ನಾವೇ ಮಾಡಬೇಕು. ನೀವೇ ಮಾಡ್ತೀರಾ? ಅಂದರೆ ನಿಂಗೆ ಮೊದಲು ನೋವೇನೆಂದರೆ ನಮ್ಮಪ್ಪ ಇಷ್ಟೊಂದು ಸಮಯ ಕೊಡ್ತಾರೆ, ಆ ಸಮಯಕ್ಕೆ ತಕ್ಕ ಹಾಗೆ ಅವ್ರ ಕೆಲಸಕ್ಕೆ ತಕ್ಕ ಹಾಗೆ ಸಂಬಳ ಸಿಗ್ತಾ ಇಲ್ಲ, ನಮ್ಮ ದಿನನಿತ್ಯದ ಚಟುವಟಿಕೆಗಳಿಗೆ ಭಾಗವಹಿಸೋಕ್ಕಾಗ್ತಾ ಇಲ್ಲ ಅಲ್ವಾ? ಕಮಿಟ್ಮೆಂಟ್ಸ್ ಬಹಳಷ್ಟು ಇದ್ದಾವೆ ಅಂತ ನೀ ಹೇಳ್ತಾ ಇದೆಯಾ. ಓಕೆ, ಮುಂದಿನ ಹಂತದಲ್ಲಿ ನಿಮ್ಮ ಜೊತೆ ಮಾತನಾಡ್ತೀನಿ ನಮಿತ್. ಹಾಗೆಯೇ ಸ್ನೇಹಿತರೆ, ಒಂದಂತೂ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಆ ಅರಳುವ ಮನಸ್ಸಿನಲ್ಲಿ ಏನೆಲ್ಲ ಹೊಸದಾಗಿ ಕನಸುಗಳನ್ನು ತುಂಬಬೇಕಾದಂಥ ಇವತ್ತಿನ ನಮ್ಮ ಸಮಾಜ ಅಥವಾ ವ್ಯವಸ್ಥೆ ಇವತ್ತು ಒಂದು ಮಗುವಿನಲ್ಲಿ ಕಷ್ಟ, ಅಯ್ಯೋ ಏನೋ ಅಂದ್ಕೊಂಡಿದ್ದು ಸಾಧಿಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ನೋವಿದೆಯಲ್ಲ, ಅದು ಎಷ್ಟು ಹಿಂಜರಿಕೆ ಕಾರಣವಾಗುತ್ತೆ ಅನ್ನೋದನ್ನು ಯಾರು ಆಲೋಚನೆ ಮಾಡ್ತಾರೆ? ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿದೆ. ಹಾಗಾದರೆ ಯಾವ ರೀತಿ ಕಷ್ಟ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು KSRTC ನೌಕರರ ಮಾತುಗಳೆಲ್ಲ ಕೇಳೋಣ. ಸರ್, ನನಗೆ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಸಮಸ್ಯೆಗೆ ಪರಿಹಾರ ಹುಡ್ಕೋದು ಒಂದು, ಆದರೆ ಸಮಸ್ಯೆನ ಹೇಳ್ಕೊಳ್ಳೋಕ್ಕೂ ಕೂಡ ಅವಕಾಶ ಆಗ್ತಾ ಇಲ್ಲ, ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿದ್ರೆ ಹೆಂಗ್ರಿ ಪರಿಹಾರ ಸಿಗುತ್ತೆ ಅನ್ನೋ ಒಂದು ಆಲೋಚನೆ ಕೂಡ ಬರುತ್ತೆ. ಆದರೂ ನೀವು ಧೈರ್ಯ ಮಾಡಿ ನಮ್ಮ ಸ್ಟುಡಿಯೋಗೆ ಬಂದು ಇವತ್ತು ನಿಮ್ಮ ಕಷ್ಟವನ್ನು ಹೇಳ್ತಾ ಇದ್ದೀರಿ. ಬರೀ ನೀವೊಬ್ಬರೇ ಅಲ್ಲ, ನಿಮ್ಮ ಎಲ್ಲ ಚಾಲಕರ ಪರವಾಗಿ, ನಿರ್ವಾಹಕರ ಪರವಾಗಿ, KSRTC BMTC ನೌಕರರ ಪರವಾಗಿ ನೀವು ಬಂದಿದ್ದೀರಲ್ಲ, ಅದಕ್ಕೆ ನಾವು ಮೊದಲಿಗೆ ಒಂದು ದೊಡ್ಡ ನಮಸ್ಕಾರಗಳನ್ನ ಹೇಳ್ತೇನೆ, ಹ್ಯಾಟ್ಸ್ ಆಫ್ ಹೇಳ್ತೇನೆ. ಸರ್, ಯಾವ ರೀತಿ ನಿಮ್ಮ ದಿನಚರಿ ಹೆಂಗಿರುತ್ತೆ, ಎಷ್ಟೊತ್ತು ಸಮಯ ಕೊಡ್ತೀರಿ ಹೇಳಿ ಸರ್. ಸರ್, ಆ್ಯಕ್ಚುಲಿ ನಮಗೆ ಡ್ಯೂಟಿ ಟೈಮಿಂಗ್ಸು ತುಂಬಾ ಹೆವಿ ಇದೆ. ಹಾಂ ಸರ್. ಪರ್ ಡೇ ಒಬ್ಬ ಚಾಲಕರಾಗ್ಬೋದು, ನಿರ್ವಾಹಕರಾಗ್ಬೋದು, ಒಂದು ದಿನಕ್ಕೆ 15 ಗಂಟೆ ಟೈಮು ಕೆಲಸ, 14ರಿಂದ 15 ಗಂಟೆ ಕೆಲಸ ಮಾಡ್ತಾರೆ. ಹಾಂ ಸರ್. ಬೆಳಗಿನ ಜಾವ 7 ಗಂಟೆ ಗಾಡಿ ಡಿಪೋಯಿಂದ ಔಟ್ ಆಯಿತು ಅಂದರೆ ಮತ್ತೆ ನಾವು ನೈಟ್ ಹೋಗಿ ಹಾಲ್ಟ್ ಆಗೋದು ರಾತ್ರಿ 10 ಗಂಟೆ ಆಗುತ್ತೆ. ಹಾಂ ಸರ್. ಯಾವುದೋ ಒಂದು ಪ್ಲೇಸಲ್ಲಿ ಹಾಲ್ಟಿಂಗ್ ಕೊಡ್ತಾರೆ. ಅಲ್ಲಿ ಯಾವುದೇ ರೀತಿಯಾದಂಥ ಮೂಲ ಸೌಕರ್ಯ ಆಗ್ಬೋದು, ಸ್ನಾನ ಮಾಡಲಿಕ್ಕಾಗ್ಬೋದು, ಈ ಒಂದು ಊಟ ಮಾಡಲಿಕ್ಕೆ ಕೂಡ ನಮ್ಗೆ ಅಲ್ಲಿ ಫೆಸಿಲಿಟಿ ಇರೋಲ್ಲ. ನಾವು ಊಟನ ಇಲ್ಲಿಂದ ಫುಟ್ಪಾತಿಂದನೋ ಇಲ್ಲಿಂದ ಕಟ್ಟಿಸ್ಕೊಂಡು ಹೋಗಿ ಯಾರೋ ಬಿಸಾಕೋದು ವಾಟ್ರ್ ಬಾಟ್ಲು ತೊಗೊಂಡು ನೀರು ತುಂಬ್ಕೊಂಡು ಹೋಗ್ತೀವಿ. ಯಾಕಂದರೆ ನಮಗೆ 20 ರೂಪಾಯಿ 30 ರೂಪಾಯಿ ಕೊಟ್ಟು ವಾಟ್ರ್ ಬಾಟ್ಲ್ ತಗೊಳ್ಳಿಕ್ಕೂ ಕೂಡ ಶಕ್ತಿ ಇರೋಲ್ಲ. ಯಾಕಂದರೆ ನಮಗೆ ದಿನಕ್ಕೊಂದು 4 ಲೀಟ್ರ್ ನೀರು ಬೇಕಾಗುತ್ತೆ. 4 ಲೀಟ್ರ್ ನೀರನ್ನ ನಾವು 20 ರೂಪಾಯಿ ಕೊಟ್ಟು 80 ರೂಪಾಯಿ ಕೊಟ್ಟು ತಗೋವಷ್ಟು ಶಕ್ತಿ ನಮಗಿರಲ್ಲ. ಸೊ ಬಸ್ನಲ್ಲಿ ಪ್ಯಾಸೆಂಜರ್ ಬರ್ತಾರೆ, ವಾಟ್ರ್ ಕುಡ್ದಿರ್ತಾರೆ, ಬಾಟ್ಲು ಬಿಸಾಕಿರ್ತಾರೆ. ಆ ಬಾಟ್ಲನ್ನ ನಾವು ವಾಶ್ ಮಾಡ್ಕೋತೀವಿ, ಮತ್ತೆ ರೀಯೂಸ್ ಮಾಡ್ತೀವಿ. ಅದೇ ಬಾಟ್ಲಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನೀರನ್ನ ತುಂಬಿಸ್ಕೊಳ್ತೀವಿ. ನೈಟು ತೊಗೊಂಡೋಗ್ತೀವಿ, ಇಲ್ಲಿಂದ ಹೋಟ್ಲಿಂದ ತೊಗೊಂಡೋಗ್ತೀವಿ, ಊಟ ತೊಗೊಂಡೋಗಿ ಸೇಮ್ ಬಸ್ ಒಳಗೆ ಕೂತ್ಕೊಂಡು ತಿಂತೀವಿ. ಅದಾದಮೇಲೆ ಮಲಗಲಿಕ್ಕೆ ಯಾವುದೇ ರೀತಿಯಾದ ಫೆಸಿಲಿಟಿ ಇರೋಲ್ಲ.
ಸೊ ನಾವು ಬಸ್ನಲ್ಲೇ ಜನಗಳು ಓಡಾಡಿದಂಥ ಜಾಗ, ಉಗಿದಿದಂಥ ಜಾಗದಲ್ಲಿ ಮಲಗ್ತೀವಿ. ಸೊ ಅದಾದಮೇಲೆ ನಮ್ಗೆ ಯಾವುದೇ ಭದ್ರತೆ ಇರೋಲ್ಲ ಅಲ್ಲಿ. ಇಲ್ಲೇ ಹುಲಿ ಇರ್ಬೋದು, ಚಿರತೆ ಇರ್ಬೋದು. ಈಗ ಹಳ್ಳಿ ಕಡೆ ಇಂಟೀರಿಯರ್ ಪ್ಲೇಸಲ್ಲಿ ಹಾಲ್ಟ್ ಆದಾಗ ನಮ್ಗೆ ಅಲ್ಲಿ ಯಾವುದೇ ಭದ್ರತೆ ಇರೋಲ್ಲ. ಬಸ್ಗೆ ಡೋರ್ ಇರುತ್ತೆ, ಬಟ್ ವಿಂಡೋ ಎಲ್ಲ ಇರೋಲ್ಲ. ವಿಂಡೋಯಿಂದ ಏನಾದರೂ ನಾವು ಈಚೆ ಕಡೆ ಸೆಂಟ್ರಲ್ಲಿ ರೀಸರ್ಚ್ ಮಾಡಬೇಕು, ಇಳಿಬೇಕು ಅಂದ್ರೂ ನಮಗೆ ಭಯ ಆಗುತ್ತೆ. ಯಾಕಂದರೆ ಅದು ಇಂಟೀರಿಯರ್ ಪ್ಲೇಸ್ ಇರುತ್ತೆ, ಏನಿರುತ್ತೆ ಏನಿರಲ್ಲ ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ನಮಗಿರಲ್ಲ. ಅದಾದಮೇಲೆ ನೈಟು ಸೊಳ್ಳೆ ಇರುತ್ತೆ, ನಿದ್ದೆ ಮಾಡಿದಷ್ಟು ಮಾಡ್ತೀವಿ, ಮಾಡಲಿಲ್ಲ ಅಂದಿಲ್ಲ. ತಿರ್ಗಾ ಮತ್ತೆ ಬೆಳಗ್ಗೆ 5 ಗಂಟೆಗೆ 5:15 ಗಾಡಿ ಬಿಡಬೇಕು. ಸೊ ಅದಾದಮೇಲೆ ನಾವು ಬೆಳಿಗ್ಗೆ ಇವನ್ ನಮ್ಗೆ ಯಾವುದೋ ಟಾಯ್ಲೆಟ್ ಆಗಲಿ ಇಲ್ಲ ಸ್ನಾನ ಮಾಡಲಿಕ್ಕೆ ಯಾವುದೇ ಫೆಸಿಲಿಟಿ ಇಲ್ಲ. ಯಾವುದೋ ವಾಟ್ರ್ ಬಾಟ್ಲಲ್ಲಿ ನೀರು ತುಂಬ್ಕೊಂಡು ಹೋಗ್ತೀವಿ, ಅದೇ ವಾಟ್ರ್ ಬಾಟ್ಲಲ್ಲಿ ಮುಖ ತೊಳಿತೀವಿ, ಅದೇ ವಾಟ್ರ್ ಬಾಟ್ಲನ್ನ 1 ಲೀಟ್ರ್ ವಾಟ್ರ್ ಬಾಟ್ಲನ್ನ ಟಾಯ್ಲೆಟ್ಗೂ ಯೂಸ್ ಮಾಡ್ತೀವಿ. ತಗೊಂಡು ನಾವು ಏನು ರೋಡ್ ಸೈಡ್ ಮಾಮೂಲಿ ಯಾವುದರ ಬೇಲಿ ಸೈಡೋ ರೋಡ್ ಸೈಡೋ ಹೋಗ್ಬಿಟ್ಟು ನಮ್ಮ ಕರ್ಮಗಳನ್ನ ಮುಗಿಸ್ಕೊಂಡು ಮತ್ತೆ ಡ್ಯೂಟಿ ಶುರು ಮಾಡ್ತೀವಿ. ಅದಾದ ನಂತರ ನಮಗೇನು ಮಲಗಲಿಕ್ಕೆ ಆಗ್ಬೋದು, ಇಲ್ಲ ಸ್ನಾನ ಮಾಡಲಿಕ್ಕೆ, ಇಲ್ಲ ಟಾಯ್ಲೆಟ್ಗೆ ಯಾವುದೇ ರೀತಿಯಂಥ ಫೆಸಿಲಿಟಿ ಇರೋಲ್ಲ. ಓಪನ್ ಆಗಿ ಹೇಳಬೇಕು ಅಂದರೆ ಟಾಯ್ಲೆಟ್ಗೆ ಯೂಸ್ ಮಾಡಿದ ನೀರಿನ ಬಾಟಲ್ನೇ ನಾವು ಕುಡಿಯೋಕ್ಕೂ ಸಮ್ಟೈಮ್ ಯೂಸ್ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ, ಯೂಸ್ ಮಾಡಿದ್ದೀವಿ. ಬಟ್ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗುತ್ತೆ ನಮಗೆ. ಹೇಳ್ಕೊಳ್ಳಿಕ್ಕೆ ಸಾರಿಗೆ ನೌಕರರು, ಸರ್ಕಾರಿ ನೌಕರರು ಅಂತ ಇಷ್ಟು ದಿನ ಜನಗಳು ಅಂದ್ಕೊಂಡಿದ್ರು. ಆದರೆ ನಮಗೆ ಸರ್ಕಾರಿ ನೌಕರರು ಅನ್ನೋದಕ್ಕಿಂತ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಸವಲತ್ತುಗಳು ಸಿಗ್ತಾಯಿಲ್ಲ. ಸಾರಿಗೆ ನೌಕರರು ಕೂಡ ಎಲ್ಲ ಸರ್ಕಾರಿ ನೌಕರರು ಬದುಕುತ್ತಾನೆ, ಅವರು ಬದುಕಬೇಕು, ಜೀವನ ನಡೆಸಬೇಕು, ಅವ್ರ ಹೆಂಡತಿ ಮಕ್ಕಳು, ತಂದೆ ತಾಯಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ನಾವು ಇಷ್ಟಪಡ್ತೀವಿ. ಆದರೆ ನಮಗೆ ಸಿಗ್ತಾ ಇರೋಂಥ ಸಂಬಳ 14 ವರ್ಷ ಸರ್ವೀಸ್ಗೆ ನಂದು ಟೋಟಲ್ ಗ್ರಾಸು 24,000 to 25,000 ರೂಪಾಯಿ ಟೋಟಲ್ ಗ್ರಾಸು, ನೆಟ್ಟಲ್ಲ ಅದು ಗ್ರಾಸು ಎಲ್ಲ ಕಟಿಂಗಾಗಿ. ಸೊ ನನ್ನ ಫೈನಲಿ ನನ್ನ ಕೈಗೆ ಬರುವಂಥದ್ದು 19,000 to 20,000 ರೂಪಾಯಿ. 20,000 ರೂಪಾಯಿನಲ್ಲಿ ಒಂದು ಸಾಧಾರಣವಾಗಿ ಒಂದು ಮನೆ, ಸಿಂಗಲ್ ಬೆಡ್ರೂಮ್ ಮನೆ ಮಾಡ್ತೀವಿ ಅಂದ್ರೆ ಮಿನಿಮಮ್ 6,000 ರೂಪೀಸ್ ಬೇಕು. ಒಬ್ಬ ಮಗನ್ನ ಒಂದು ಒಳ್ಳೆಯ ಸ್ಕೂಲ್ನಲ್ಲಿ ಓದಿಸ್ಬೇಕಂದ್ರೆ ಪರ್ ಮಂತ್ ಆ್ಯಾವ್ರೇಜ್ 3,000 to 4,000 ಮಂತ್ಲಿ ಫೀಸ್ ಕಟ್ಟಬೇಕು. ಮಂತ್ಲಿ ಫೀಸು ವ್ಯಾನ್ ಫೀಸ್ ಬಿಟ್ಟು 2 ಮಕ್ಕಳನ್ನ ನಾವು ಓದಿಸಿ ವ್ಯಾನ್ ಫೀಸ್ ಕಟ್ಟಿ, ಇನ್ನು ಅಟ್ಲೀಸ್ಟ್ ನಮ್ಮ ಹೆಂಡತಿ ಮಕ್ಕಳಿಗೆ ವರ್ಷಕ್ಕೆ 2 ಜೊತೆ ಸ್ಯಾರಿನಾದರೂ ಕೊಡ್ಸೋದು ಬೇಡವಾ? ನಮ್ಮ ತಂದೆ ತಾಯಿಗಳಿಗೆ ವರ್ಷಕ್ಕೆ 1 ಜೊತೆ ಬಟ್ಟೆ ಕೊಡ್ಸೋದು ಬೇಡವಾ? ಮನೆಗೆ ರೇಷನ್ನು, ಇನ್ನು ನಮ್ಮ ಖರ್ಚು ಇರುತ್ತೆ. ಅಟ್ಲೀಸ್ಟ್ ಏನೋ ಜನರಲ್ಲಾಗಿ ಹೋಗಿ ಬರಲಿಕ್ಕೆ, ಇಲ್ಲ ಏನೋ ಅಟ್ಲೀಸ್ಟ್ ನಮ್ಮ ಮನೆ ಖರ್ಚು ಏನಾದರೂ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹೇಗಾಗಿದೆ ಅಂದರೆ ಸಾರಿಗೆ ನೌಕರರ ಜೀವನ ಒಂಥರ ಹೇಳ್ಕೊಳ್ಳಿಕ್ಕಾಗಲ್ಲ ಅಂಥ ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ಇತ್ತಗೆ ಬಿಟ್ಟು ಹೋಗುವಂಗೂ ಇಲ್ಲ, ಇರೋಕ್ಕೂ ಆಗ್ತಾಯಿಲ್ಲ. ಆ ಕಂಡೀಷನ್ ಮಧ್ಯಂತರದಲ್ಲಿದ್ದೀವಿ. ಈಗ ನಾವು ಅರೌಂಡ್ ಎಲ್ಲ 40-45 ಏಜ್ ಕ್ರಾಸ್ ಮಾಡಿರ್ತೀವಿ. ಈಗ ಬೇರೆ ಕಡೆನೂ ನಮ್ಗೆ ಕೆಲಸ ಯಾರೂ ಕೊಡಲ್ಲ, ಇರೋ ಕೆಲಸನೂ ಬಿಟ್ಟು ಹೋಗೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಏಜ್ನ ಕಳೆದಿದ್ದೀವಿ. ಯಾಕಂದ್ರೆ 45 ಆದಮೇಲೆ ಆಟೋಮೆಟಿಕ್ಲಿ ಮನಸ್ಸೊಂದು ಎನರ್ಜಿ ಕಮ್ಮಿ ಆಗುತ್ತೆ. ಕಮ್ಮಿ ಆದಮೇಲೆ ಬೇರೆ ಕಡೆ ಕೆಲಸ ಮಾಡ್ತೀನಕ್ಕೂ ಆಗಲ್ಲ. ನೀವೆಲ್ಲ SLC ಓದಿದ್ದೀರಾ, ನಿಮ್ಮ ಸಂಬಳ ಸಾಕು ಅಂತ ಜನಗಳು ಯೋಚನೆ ಮಾಡ್ತಾರೆ. ನಾವು KSRTCಲಿ BMTCಲಿ ಇರುವಂಥ ಜನಗಳಲ್ಲಿ ಎಲ್ಲ SLC ಓದಿಲ್ಲ. ನೀವು ಡಿಗ್ರಿ ಹೋಲ್ಡರ್ ಆಗಿದ್ದೀರಿ ಸರ್? ನಾನು BA ಮಾಡಿದ್ದೀನಿ ಸರ್. ಎಸ್ ಸರ್. ನಾವು ಡಿಗ್ರಿ ಮಾಡಿದ್ದು, ನಮಗೂ ಟ್ಯಾಲೆಂಟ್ ಇದೆ, ನಮಗೂ ಅವಕಾಶ ಕೊಟ್ಟರು ಡಿಪಾರ್ಟ್ಮೆಂಟ್ನಲ್ಲಿ ನಾವು ಬೇರೆ ಕಾರ್ಯಗಳನ್ನು ನಿರ್ವಹಿಸೋಕ್ಕೆ ಸಕ್ತು. ಈಗ ಕರೋನಾ ಟೈಮ್ನಲ್ಲಿ ನಮ್ಮನ್ನು ಯುಟಿಲೈಸ್ ಮಾಡ್ಬೋದಾಗಿತ್ತು. ಬೇರೆ ಬೇರೆ ಇಲಾಖೆಗಳು ನಿಯೋಜನೆ ಮಾಡಿದರೆ ನಮ್ಮಲ್ಲಿ ಅಲ್ಲಿ ಕೆಲಸ ಮಾಡುವಂಥ ಒಂದು ಕೇಪಬಿಲಿಟಿ ನಮ್ಮಲ್ಲಿದೆ, ನಾವು ಖಂಡಿತ ಮಾಡ್ತೀವಿ. ಬಟ್ ಆ ರೀತಿ ಅವಕಾಶಗಳು ಕೊಡ್ತಾಯಿಲ್ಲ ನಮಗೆ. ಬಟ್ ನಮ್ಮ ಸಂಘಟನೆ ಯಾರ ಹತ್ರ ಹೇಳ್ಬೇಕು ಬಿಡಬೇಕು ಅನ್ನೋದೇ ಗೊತ್ತಾಗಲ್ಲ. ಸ್ನೇಹಿತರೆ, ಏನೋ ಒಂದು ಸ್ವಲ್ಪ ಗಾಯ ಆಗಿದೆ ಅಂದ ತಕ್ಷಣವೇ ಡಾಕ್ಟ್ರ್ ಹತ್ರ ಹೋಗಿ ಸರಿ ಮಾಡ್ಕೊಂಬಿಡ್ಬೋದು ಅಂತ ಅಂದ್ಕೊಳ್ತೀವಿ. ಆದರೆ ಆ ಗಾಯನ ತೋರ್ಸೋಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿದ ಮೇಲೆ, ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ ಮೇಲೆ ಇನ್ನು ಹೆಂಗ್ರಿ ಪರಿಹಾರ? ಅವ್ರು ಮನುಷ್ಯರಲ್ವಾ? ಸರಿಯಾದ ಸಮಯಕ್ಕೆ ಸಂಬಳ ಆಗಲ್ಲ. ಅವ್ರು ಸರ್ಕಾರಿ ನೌಕರರು, ಗುತ್ತಿಗೆ ನೌಕರರು, ಖಾಸಗಿ ನೌಕರರು, ಇನ್ಯಾರೋ ನೌಕರರು, ಅವ್ರು ಮನುಷ್ಯರಲ್ವಾ? ಪ್ರಕೃತಿ ಅವರಿಗೆ ಬದುಕೋಕ್ಕೆ ಅವಕಾಶ ಕೊಟ್ಟಿಲ್ವಾ? ಏನಕ್ಕೆ ಈ ವ್ಯವಸ್ಥೆ ಅಂತ ಇರೋದು? ಸರಿಯಾದ ಸಮಯಕ್ಕೆ ಸಂಬಳ ಆಗಲ್ಲ, ಆಮೇಲೆ ರಜಾ ಗಳಿಕೆ ನಗದೀಕರಣವೂ ಕೂಡ ಆಗಲ್ಲ ಅನ್ನೋದು ಒಂದು ಸರ್. ನನಗೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯರ ಥರ ಟ್ರೀಟ್ ಮಾಡ್ತಾ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ತಮ್ಮ ದಿನಚರಿ ಹೇಗೆ ಶುರುವಾಗುತ್ತೆ, ಯಾವ ರೀತಿ ಈ ವ್ಯವಸ್ಥೆ ನೋಡ್ಕೊಳ್ತಾ ಇದೆ, ಅಥವಾ ಏನೆಲ್ಲ ಆಶ್ವಾಸನೆ ಸಿಕ್ಕಿದೆ, ಇನ್ನೂ ಯಾವ ರೀತಿ ಹೋರಾಟ ಮಾಡ್ತಾ ಇದ್ದೀರಿ ತಾವು? ಸರ್, ನಾವೀಗ ಹೋರಾಟ ಸುಮಾರು 3 ವರ್ಷದಿಂದ ಈಚೆಗೆ ಅಂತ ಬಲಿಷ್ಠವಾಗಿ ಹೋರಾಟ ಶುರು ಮಾಡಿದೆ ಸರ್. ಯಾಕೆ ನಮ್ಮ ಕಷ್ಟನ ನಮ್ಮ ಫ್ಯಾಮಿಲಿಯವ್ರನ್ನ ಈಗ ಆ್ಯಕ್ಚುಲಿ ನಮ್ಮ ಕಣ್ಣಲ್ಲಿ ನೀರು ಬರೆದು ಸಾಕಾಗಿದೆ.
ರಕ್ತ ಬರೋದೊಂದು ಬಾಕಿ ಇದೆ ಸರ್ ನಮ್ಮ ಕಷ್ಟ. ಎಲ್ಲ ರಾಜಕಾರಣಿಗಳಿಗೂ ನಾವು ಹೇಳ್ದೋ, ಹಿಂದೆ ಕುಮಾರಸ್ವಾಮಿ ಅವ್ರಿಗೂ ನಮ್ಮ ಕಷ್ಟ ಹೇಳ್ಕೊಂಡು, ಸರ್ ನಮ್ಗೆ ಈ ಥರ ಆಗ್ತಾಯಿದೆ, ತೊಂದರೆ ಆಗ್ತಾಯಿದೆ, ಜೀವನ ಮಾಡೋಕ್ಕೆ ಕಷ್ಟ ಆಗ್ತದೆ. HD ಕುಮಾರಸ್ವಾಮಿ ಅವರು ಅಧಿಕಾರಕ್ಕೆ ಬರಲಿಕ್ಕಿಂತ ಮುಂಚೆ ಒಂದು ರಾಮನಗರದಲ್ಲಿ ಒಂದು ಆಶ್ವಾಸನೆ ಕೊಟ್ಟರು ಸರ್, ನಮ್ಮ ಸರ್ಕಾರ ಬಂದರೆ ಸಾರಿಗೆ ನೌಕರನ್ನ ಸರ್ಕಾರಿ ನೌಕರ ಮಾಡ್ತೀವಿ, ನಿಮ್ಗೇನು ವೇತನ ತಾರತಮ್ಯ ಇದೆ ಅದನ್ನು ನಾವು ಸರಿಪಡಿಸ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟರು. ನಾವು ಆಗ ಪರವಾಗಿಲ್ಲ, ನಮಗೂ ಒಳ್ಳೆ ಕಾಲಗಳು ಬಂದು ಅಂತ ಇದ್ದ ಸರ್. ಬಟ್ ಅದು ಸುಳ್ಳಾಯಿತು. ಅವ್ರು ಬಂದರು, ಅಧಿಕಾರ ಒಂದು ಸಮ್ಮಿಶ್ರ ಸರ್ಕಾರ ಆಯಿತು, ಅಧಿಕಾರನೂ ಉಪಯೋಗಿಸ್ಕೊಂಡ್ರು, 1 ವರ್ಷ ಇದ್ದರು. ಕೇವಲ ಅವ್ರು ಮಾಡಿ ಹೋಗ್ಬೋದಾಯಿತು, ನಮ್ಮ ಕಷ್ಟ ಅವ್ರಿಗೆ ಗೊತ್ತಿತ್ತು, ಯಾಕೆ ಅವ್ರ ಮಣ್ಣಿನ ಮಗ, ಬಡವ್ರ ಕಷ್ಟ ಸ್ವಲ್ಪ ಅರ್ಥ ಮಾಡ್ಕೋಬೋದಾಯಿತು. ಒಂದು ಸಮಿತಿ ಅಂತ ರಚನೆ ಮಾಡಿದರು ಅಷ್ಟೇ, ಅಲ್ಲಿಗೆ ಮುಗೀತು ನಮ್ಮ ಕಷ್ಟ. ಕಳಿಸೋದವರ ಒಂದು ಸಮಿತಿ ರಚನೆ ಅಂತ ಮಾಡಿದ್ರು, ಮುಗೀತು, ಅವ್ರದ್ದು ಅಧಿಕಾರವಾಯಿತು. ನಂತರ ಬಂದಾಗ ನಮ್ಮ ಸನ್ಮಾನ್ಯ ಲಕ್ಷ್ಮಣ ಸವದಿ ಸಾಹೇಬರು ಇದ್ದಿದ್ರಲ್ಲಿ ನಾವು ಕಂಡ ಮಟ್ಟಿಗೆ ಉತ್ತಮರು, ನಮ್ಮ 15 ವರ್ಷ ಸರ್ವಿಸಲ್ಲಿ ಉತ್ತಮರು ಅಂತ ಹೇಳ್ಕೋಬೋದು. ಅವರು ನಮ್ಮ ಕಷ್ಟ ಸ್ವಲ್ಪ ಅರ್ಥ ಮಾಡ್ಕೊಂಡು ಆ ಸಮಿತಿಯ ಸ್ವಲ್ಪ ಮೂವ್ಮೆಂಟ್ ಮಾಡಿದರು. ಬಟ್ ನಾವು ಅವರಿಗೆ ಅವತ್ತು ನಮಗೆ ಎಷ್ಟು ಸಂತೋಷ ಆಯಿತು ಅಂದರೆ, ಸ್ವರ್ಗನೇ ನಮ್ಮ ಕೈಗೆ ಬಂತೇನೋ ಅಂತ ಅಂದ್ಕೊಂಡು ಅವರಿಗೆ ಕ್ಷೀರಾಭಿಷೇಕ ಮಾಡಿದವು. ಎಲ್ಲ ನೌಕರು, ಏನು ಸಾರಿಗೆ ನೌಕರು ಏನಿದ್ದೀವಿ, ನಮ್ಮ ಕಷ್ಟ ಇವತ್ತಿಗೆ ಪರಿಹಾರ ಆಗ್ಬೋದು, ಇವ್ರು ಬಂದವ್ರೆ ಮಾಡ್ತಾರೆ ಅಂತೇಳಿ ಪ್ರತಿ ಡಿಪೋದಲ್ಲಿ ಅವರಿಗೆ ಕ್ಷೀರಾಭಿಷೇಕ ಮಾಡಿದವರ ಭಾವಚಿತ್ರಕ್ಕೆ ಯಡಿಯೂರಪ್ಪ ಅವ್ರಿಗೂ ಈ ಕಡೆ ಲಕ್ಷ್ಮಣ ಸವದಿ ಅವ್ರನ್ನ ನಿಲ್ಲಿಸಿ, ನಮ್ಮ ಕಷ್ಟ ಸದ್ಯ ಬಗೆಹರಿತು, ಇಷ್ಟು ದಿವಸ ಕಷ್ಟಪಟ್ಟಿದ್ದಕ್ಕೂ ಒಂದು ಒಳ್ಳೆಯ ದಿನಗಳು ಬರ್ತೈತೆ ಅಂತ. ಆದರೆ ಅವರು ಏನು ಮಾಡೋಕ್ಕಾಗಲ್ಲ ಸರ್. ಅವತ್ತು ಹೇಳಿದ್ದು ನಾವು, ಇವತ್ತು ಕ್ಷೀರಾಭಿಷೇಕ ಮಾಡ್ತಿದ್ದೀವಿ, ಸನ್ಮಾನ್ಯ ಸಾರಿಗೆ ಸಚಿವರೇ, ಮುಖ್ಯಮಂತ್ರಿಗಳೇ, ನೀವು ನಮ್ಮನ್ನು ಸರ್ಕಾರಿ ನೌಕರ ಅಂತ ಪರಿಗಣನೆ ಮಾಡಿ ನಮ್ಮ ರಕ್ತದಲ್ಲಿ ನಿಮಗೆ ಅಭಿಷೇಕ ಮಾಡ್ತೀವಿ ಅಂತಲೇ ಹೇಳಿದ್ದು ಸರ್. ಆದರೆ ನಮ್ಮ ಕಷ್ಟ ಇನ್ನೂ ಜಾಸ್ತಿ ಆಯಿತು ಹೊರತು ಅದಕ್ಕೇನು ಪರಿಹಾರ ಸಿಗಲಿಲ್ಲ. ಇವತ್ತಿನ ದಿನ ನಾವು ಇಷ್ಟು ಜನ, ಅದು ನಮ್ಮ ಕಷ್ಟ ಸರ್, ನಮ್ಮ ಮಕ್ಕಳಿಗೆ ಗೊತ್ತಾಗಿದೆ ಸರ್. ಅದು ಬಹಳ ನೋವಿನ ವಿಚಾರ. ಯಾವ ತಂದೆ ಕೂಡ ತಾಯಿ ಕೂಡ ನಾವು ಕಷ್ಟಪಡೋದು ನಮ್ಮ ಮಕ್ಕಳಿಗೆ ಗೊತ್ತಾಗಬಾರ್ದು ಅಂತ ಅಂದ್ಕೊಳ್ತಿರ್ತಾರೆ. ಆದರೆ ಅವರ ಎದುರುಗಡೆನೆ ಐ ಆಮ್ ಹೆಲ್ಪ್ಲೆಸ್, ಅಸಹಾಯಕ ಸ್ಥಿತಿಯಲ್ಲಿದ್ದೀನಿ ಅಂತ ಹೇಳ್ಕೊಳ್ಳೋದಿದೆಯಲ್ಲ, ಅದಕ್ಕೆ ಕಾರಣಕರ್ತರಾಗಿರುವಂಥ ಈ ವ್ಯವಸ್ಥೆ ಅಥವಾ ಈ ಸಮಾಜ, ಈ ಸರ್ಕಾರ ಅನ್ನೋದಿದೆಯಲ್ಲ, ಅದಕ್ಕೆ ಯಾವತ್ತೂ ಕೂಡ ಧಿಕ್ಕಾರವನ್ನು ಹಾಕದೇ ಇರಲಾರರು. ನಮಿತ್, ನಿಜ ಇವರ ಕಷ್ಟವನ್ನು ಕೇಳ್ಕೊಂಡಾಗ ನಿಜಕ್ಕೂ ನಮಗೆ ಮಾತೇ ಹೊರಳಲ್ಲ. ಇಷ್ಟೊಂದು ಕಷ್ಟ ಇದೆಯಾ ಅಂತ ಅನಿಸುತ್ತೆ. ತಂದೆಯವರು ನಿಮಗೆ ಮಾತ್ರ ಚೆನ್ನಾಗಿ ಜೀವನ ನಡೆಸಬೇಕು ಅನ್ನೋ ಒಂದು ಕನಸನ್ನು ಹಾದಿನ ಹಾಕಿಕೊಟ್ಟಿರ್ತಾರೆ. ಅವ್ರ ಕಷ್ಟವನ್ನು ಯಾವತ್ತೂ ನಿನ್ನ ಜೊತೆ ಮುಕ್ತವಾಗಿ ಹೇಳ್ಕೊಳ್ಳಲ್ಲ ಅಂತ ಅಂದ್ಕೊಳ್ತೀನಿ. ಆದರೆ ಆ ಕಷ್ಟ ಗೊತ್ತಾದಾಗ ನಿನಗೇನು ಅನ್ನಿಸ್ತು? ಇದು ಇಷ್ಟು ವರ್ಷಗಳಿಂದ ಇಷ್ಟು ಕಷ್ಟಪಡ್ತಿದ್ದಾರಲ್ಲ ಅಂತ ಯಾವಾಗಾರು ಅಮ್ಮನ ಜೊತೆ ಅಥವಾ ನಿನ್ನ ಮನೇಲಿರೋರ ಜೊತೆ ಏನಾದ್ರು ಶೇರ್ ಮಾಡ್ಕೊಂಡಿಯಾ, ಹೇಳ್ಕೊಂಡಿದ್ಯಾ? ತಂದೆ ಇಷ್ಟೊಂದು ಕಷ್ಟಪಡ್ತಾರೆ ಅನ್ನೋ ಅರಿವು ಇತ್ತಾ? ಇವಾಗಲೇ ನನಗೆ ಗೊತ್ತಾಯಿತು. ಏನು ಹೇಳಬೇಕು ಅಂತೀಯ? ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಏನು ಮಾಡಿದರೆ ಸರಿ ಆಗುತ್ತೆ ಅಂತ ನಿನಗೆ ಅನ್ನಿಸ್ತಾ ಇದೆ ನಮಿತ್? ಕಾರಣ ಏನು ಅಂದರೆ ಸಂಬಳ ಜಾಸ್ತಿ ಮಾಡಬೇಕಷ್ಟೇ. ಕರೆಕ್ಟು ಸರ್. ನೀವು ಕುಡಿಯೋಕ್ಕೂ ಒಂದೇ ನೀರು, ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸೋಕ್ಕೂ ಕೂಡ ಅದೇ ನೀರು, ಕೆಲವೊಂದು ಕಡೆ ನೀರಿನ ಫೆಸಿಲಿಟಿ ಇರಲ್ಲ. ಹೀಗೆಲ್ಲ ಇದ್ದಾಗ ಹುಷಾರು ತಪ್ಪಿದ್ದೆಲ್ಲ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಸರ್. ಆ್ಯಕ್ಚುಲಿ ಆ ಟೈಮಲ್ಲಿ ಹೆಂಗೆ ಮ್ಯಾನೇಜ್ ಮಾಡ್ತೀರಿ? ಮನೆಯವ್ರಿಗೇನು ಹೇಳ್ತೀರಿ? ಅಥವಾ ಆ ಟೈಮಲ್ಲಿ ಏನು ಕಂಪ್ಲೇಂಟ್ ಮಾಡಲ್ವಾ? ಕೋಪ ಬರಲ್ವಾ? ಆ ಸ್ಟ್ರೆಸ್ನ ಹೆಂಗೆ ನೀವು ತಡೆದುಕೊಳ್ತೀರಿ? ಸರ್ ಆ್ಯಕ್ಚುಲಿ ಇಲ್ಲಿಂದ ನಾವು ನೈಟ್ ಆಲ್ಟ್ಗೆ ಹೋಗ್ಬೇಕಾದ್ರೆ ನಮ್ಮ ಬಸ್ನಲ್ಲಿ ಡ್ರೈವರ್ ಒಂದು 4 ಬಾಟ್ಲು, ನಾವು ಒಂದು 4 ಬಾಟ್ಲು ನೀರು ಹಿಡ್ಕೊಂಡಿರ್ತೀವಿ. ಯಾಕಂದರೆ ಕೆಲವು ಜಾಗದಲ್ಲಿ ನೀರಿನ ಫೆಸಿಲಿಟಿ ಇರುತ್ತೆ, ಬಟ್ ಎಲ್ಲ ಜಾಗದಲ್ಲಿ 90 ಭಾಗ ಇರಲ್ಲ. ಆ ಜಾಗದಲ್ಲಿ ಎಲ್ಲರೂ ನಮಗೆ ಹೋದ ತಕ್ಷಣ ಮನೆಯಲ್ಲಿ ನೀರು ಕೊಟ್ಬಿಡಲ್ಲ. ಯಾಕಂದರೆ ಇವತ್ತಿನ ಕಾಲಕ್ಕೂ ಜಾತಿ ಪದ್ಧತಿ ಅನ್ನೋದು ಜನಗಳ ಮನಸ್ಸಲ್ಲಿದೆ. ಸೊ ಈಗ ನಾನು ಹೋಗ್ತೀನಿ ಯಾವುದೋ ಒಂದು ಊರಿಗೆ, ಸೊ ಯಾರ್ದೋ ಮನೆಗೆ ಹೋಗಿ ನಾನು ನೀರು ಕೇಳಿದಾಗ ಅವರು ಸ್ವಲ್ಪ ಹಿಂದೆ ನಾನು ಸಾರಿಗೆ ನೌಕರ ಇರ್ಬೋದು, ನಾನು ಯೂನಿಫಾರ್ಮ್ ಹಾಕ್ಕೊಂಡೇ ಹೋಗಿರ್ಬೋದು, ಆದರೂ ಅವ್ರು ಯೋಚನೆ ಮಾಡ್ತಾನೆ, ಇವನು ಯಾವ ಜಾತಿಯವನು, ನಾವು ಬಿಂದಿಗೆನ ಕೊಡ್ಬೋದಾ ಇಲ್ವಾ? ಇಲ್ಲ ನಮ್ಮ ಅನುಭವ ಆಗಿದೆಯಾ ಸರ್? ಸರ್ ಖಂಡಿತ ಆಗಿದೆ ಸರ್. ಈಗ ನಾವು ಎಲ್ಲ ಹೋಗ್ತೀವಿ, ನಮ್ಮ ಬಸ್ಸಲ್ಲಿ ಮಲಗೋಗಲ್ಲ, ಸಮ್ ಟೈಮು ಪ್ರಾಬ್ಲಮ್ ಆಗುತ್ತೆ. ಯಾವುದೋ ಪರ್ಸನಲ್ಲಿ ಮಲಗ್ತೀವಿ ಅನ್ನೋ ಕೂಡ ಅವರು ಕೆಲವರು ಅಲೋ ಮಾಡ್ತಾರೆ. ಬಟ್ ಇನ್ನು ಕೆಲವರು ಇವ್ರು ಯಾವ ಜಾತಿ ಇರ್ಬೋದು, ಇವ್ರನ್ನ ಮಲಗಿಸ್ಬೋದಾ ಅಂತ ಯೋಚನೆ ಮಾಡಿ ನಮ್ಮನ್ನು ಮಲಗಬೇಡಿ ಅಂತ ಹೇಳಿದಂಥ ಘಟನೆ ನನಗೆ ಅನುಭವ ಆಗಿದೆ. ಯಾರ್ದೋ ಪರ್ಸನಲ್ಲಿ ಮಲಗಿದಾಗ ನಾವು ಬಸ್ನಲ್ಲಿ ಮಲಗೋಕ್ಕಾಗಿಲ್ಲ. ಸೊ ಹಾಗಾಗಿ ಯಾವುದೋ ಪರ್ಸನಲ್ಲಿ ನಾವು ಬಟ್ಟೆ ಹಾಸ್ಕೊಂಡು ಮಲಗಿದ್ವಿ ಒಂದು ನೈಟು. ಮನೆ ಮಾಲೀಕ ಬಂದು ನಮ್ಮನ್ನು ನೈಟು ಇಲ್ಲಿ ಮಲಗಬೇಡಿ ಎದ್ದೋಗಿ ಅಂತೇಳಿ ನಮ್ಮನ್ನು ಎದ್ದೇಳಿದಂಥ ಘಟನೆ ಕೂಡ ನನಗೆ
ಪರ್ಸ್ನಲಿ ಅನುಭವ ಆಗಿದೆ. ಆದರೆ ನಿಮ್ಮ ಸ್ವಾತಂತ್ರ್ಯಕ್ಕೆ ಬಹಳಷ್ಟು ಧಕ್ಕೆ ಆಗಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನೀವು ಅನುಭವಿಸ್ತಾ ಇರೋ ಈ ಕಷ್ಟಗಳನ್ನು, ನೀವು ಅನುಭವಿಸ್ತಾ ಇರುವಂಥ ಈ ತಾರತಮ್ಯಗಳನ್ನು ನಿಮ್ಮ ಮನೆಯವ್ರ ಜೊತೆ ಶೇರ್ ಮಾಡಿಕೊಂಡಾಗ ಅವ್ರು ಹೇಳೋದೇನು? ಯಾಕಂತ ಹೇಳಿದ್ರೆ ಅವ್ರಿಗೂ ಅವ್ರದ್ದೇ ಆದಂಥ ಕನಸುಗಳಿರುತ್ತೆ. ಸರ್ ಎಂಥವ್ರನ್ನ ಕಟ್ಕೊಂಡ್ಬಿಟ್ವಿ ಅಂತ ಏನಾದರೂ ಅನಿಸಿದ್ದುಂಟಾ ಅವರಿಗೆ? ಸರ್ ಖಂಡಿತ. ಆ್ಯಕ್ಚುಲಿ ನಾವು ಇಲ್ಲಿವರೆಗೂ ನಾವು ಗೌರ್ಮೆಂಟ್ ಎಂಪ್ಲಾಯೀಸು, ನಾವು ಸರ್ಕಾರಿ ನೌಕರು ಅಂತಲೇ ಅಂದ್ಕೊಂಡಿದ್ವಿ. ಈವನ್ ನಮ್ಮ ಮದುವೆ ಆದಾಗ ನಮಗೆ ಹುಡುಗಿ ಕೊಟ್ಟಾಗಲೂ ಅವ್ರು ಆ ಥರನೇ ಅಂದ್ಕೊಂಡಿದ್ರು. ಬಟ್ ಇತ್ತೀಚಿನ ದಿನಗಳಲ್ಲಷ್ಟೇ ನಮಗೂ ಗೊತ್ತಾಗ್ತಿದೆ ನಾವು ಸರ್ಕಾರಿ ನೌಕರಲ್ಲ, ನಾವು ನಿಗಮ ಮಂಡಳಿಯವರು. ಸೊ ನಾವು 3 ವರ್ಷದಿಂದ ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಬಟ್ ಆದರೆ ಇವತ್ತಿನವ್ರಿಗೂ ಯಾವುದೇ ಪ್ರತಿಫಲ ಸಿಕ್ಕಿಲ್ಲ. ಸರ್ ನಾವು ಸಾರಿಗೆ ನೌಕರರು ಮನುಷ್ಯರೇನೆ, ನಮಗೂ ಮನಸ್ಸಾಗ್ತಿದೆ, ನಮಗೂ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ತಂದೆ ಇದ್ದಾರೆ, ತಾಯಿ ಇದ್ದಾರೆ. ನಾವು ಚೆನ್ನಾಗಿ ಬದುಕಬೇಕು ಅಂತ ಆಸೆ, ಕಷ್ಟಪಡ್ತೀವಿ. ನಾವು ದಿನಕ್ಕೆ 14 ಅವರು 13 ಅವರ್ ಡ್ಯೂಟಿ ಮಾಡ್ತೀವಿ, ಸಂಬಳ ಕೊಡಿ ಅಂತ ಕೇಳ್ತಾ ಇಲ್ಲ, ಕೆಲಸ ಮಾಡ್ತೀವಿ. ನೀವೇನು ಕೆಲಸ ಹೇಳಿದ್ರೆ ನಾವು ಮಾಡ್ತಿದ್ವಿ, ಚಾಚು ತಪ್ಪದೆ ಮಾಡ್ತಿದ್ವಿ. ನೀವೇನು ನಿರ್ದಿಷ್ಟ ಗುರಿ ಕೊಟ್ಟಿರೋ ಆ ಗುರಿ ನಾವು ತಲುಪಿಸ್ತಿದ್ದೀವಿ. ನೀವು ಯಾವ ಊರಿಗೆ ಹೇಳಿ ಅಲ್ಲಿ ಮಲ್ಗಕ್ಕೆ ವ್ಯವಸ್ಥೆ ಇರಲ್ಲ ಸರ್. ಒಂದಡಿ ಸೀಟಲ್ಲಿ ಮಲಗ್ತೀವಿ ಸರ್, ನಾವು ಹೋಗ್ಲೇಬೇಕು ಹಳ್ಳಿಗೆ, ಅಲ್ಲಿ ಮಲಗ ಜಾಗ ಇಲ್ಲ. ಆ ಬಸ್ಸಲ್ಲಿ 1 ಅಡಿ 1.5 ಅಡಿ ಸೀಟ್ ಬರುತ್ತೆ. ಅದರಲ್ಲಿ ಹೇಳ್ಕೊಂಡ್ರೆ ನೀವು ಟಾರ್ಗೆಟ್ ಆಗಿಬಿಡ್ತೀರ. ಆಮೇಲೆ ಆ ಬೆಂಡ್ ಮಾಡ್ಕೊಂಡು ಬೆಂಡ್ ಮಾಡ್ಕೊಂಡು ಇವತ್ತು ಸತ್ತ ಹೆಣಕ್ಕೂ ಸಹ 3 ಅಡಿ ಜಾಗ ಕೊಡ್ತಾರೆ ಅಂತಲ್ಲಿ ನಾವು 1.5 ಅಡಿಲಿ ಮಲಗಬೇಕಲ್ಲ ಸರ್. ರಾತ್ರಿ ಎಲ್ಲ ಡ್ರೈವರು ಕಂಡಕ್ಟರ್ ಇಬ್ಬರೇ, ಬೇರೆ ಯಾರು ಇರೋಲ್ಲ. ಊರು ಜನ ಎಲ್ಲ ಅವ್ರವ್ರ ಮೇಲೆ ಮಲಗಿರ್ತಾರೆ, ಇಬ್ಬರೇ ಮಲಗಬೇಕು. ಆ ಕಾಡಾಗಿರ್ಬೋದು, ನಾಡಾಗಿರ್ಬೋದು ಇರ್ತವೆ ಸರ್. ಪ್ರಾಣಿಗಳ ಭಯ ಇರುತ್ತೆ ಅಷ್ಟು. ಆದರೂ ಅವೆಲ್ಲ ಕಷ್ಟ ಸಮಸ್ಯೆಗಳ ಮೂಲಕ ನಾವು ಮಾಡ್ತಿದ್ದೀವಿ. ಆದರೆ ನಮಗೆ ಸರಿಯಾದ ವೇತನ ಕೊಡಿ, ನಾವು ಮನುಷ್ಯರಂತ ಕಾಣಿ. ನಮಗೂ ತಂದೆ ತಾಯಿ ಮಕ್ಕಳು ಇದ್ದಾರೆ, ಅವ್ರಿಗೆ ಮೂಲ ಸೌಕರ್ಯ ಕೊಡೋಕ್ಕಾದ್ರೂ ನಮಗೆ ಸಂಬಳ ಕೊಡಿ, ಕೈ ತುಂಬ ಸಂಬಳ ಕೊಡಿ ಸರ್. ನಮಗೇನು ನಂಬ್ತೀರ ಬಿಡ್ತಾರೆ ಸರ್. ನಾವು ಇವತ್ತು ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂದರೆ ಒಂದು ಒಳ್ಳೆ ಬಟ್ಟೆ ಇಲ್ಲ ಸರ್ ನಮ್ಮ ಹತ್ರ. ಡ್ಯೂಟಿಲಿ ಇರ್ತೀವಿ, ಯಾಕೆ ಇದು ಹಾಕ್ಬೇಕು, ಸಮವಸ್ತ್ರ ಹಾಕೊಳ್ತೀವಿ. ಆದರೆ ಅದನ್ನು ತೆಗೆದು ಹೋಗ್ಬೇಕಾದ್ರೆ ನಮ್ಮ ಬಟ್ಟೆಗಳು ನೋಡ್ಬೇಕು ಸರ್. ನೀವು ಸರಿಯಾದ ಸಮವಸ್ತ್ರ ಹೊಲಿಸಿ 2 ವರ್ಷ ಆಯಿತು ಸರ್ ನನ್ನ ಬಟ್ಟೆ ಹೊಲಿಸಿ. ವಯಸ್ಸು ತಂದೆ ತಾಯಿಗಳು ಸಾಕಬೇಕು ಸರ್, ನಮ್ಮ ಮಕ್ಕಳು ಸಾಕಬೇಕು. ನಾವು ಒಂದು ಬೆಂಗಳೂರಲ್ಲಿ ಬಾಡಿಗೆ ಮನೆ ಕಟ್ಕೊಂಡು ಹೆಂಗೆ ಜೀವನ ಮಾಡೋಕ್ಕಾಗತ್ತೆ? 20,000 ಸಂಬಳ ಸಿಗುತ್ತೆ, ಹೆಂಗೆ ಮಾಡೋದು? ಮತ್ತು ನಾನು ಈ ಸಾರಿಗೆ ಸಂಸ್ಥೆಯಲ್ಲಿ 70% ಇವರೇ ಇರೋದು ಸರ್. ಯಾರು BP ಶುಗರ್ ಕಾಯಿಲೆಯವರೇ ಇರೋದು ಜಾಸ್ತಿ. ಏಕೆ ಈ ಜನರ ಟೆನ್ಷನ್ನು, ಟಾರ್ಗೆಟ್ ಟೈಮಿಂಗ್ಸ್ ಮಡಿಬೇಕು, ಟ್ರಿಪ್ ಮಾಡಬೇಕು, ಆ ಟೆನ್ಷನಲ್ಲಿ ಅರ್ಧ ಇವರೇ ಇರೋದು ಜಾಸ್ತಿ ಸರ್. ನಾವು ನಮ್ಮ ಆರೋಗ್ಯ ನೋಡ್ಕೋಬೇಕು, ತಂದೆ ತಾಯಿ ವಯಸ್ಸಾದ ಆರೋಗ್ಯ ನೋಡ್ಕೋಬೇಕು, ಮಕ್ಕಳು ಫೀಸ್ ಕಟ್ಟಬೇಕು, ಬಾಡಿಗೆ ಮನೆ ಎಲ್ಲಿ ಮಾಡೋಕ್ಕೆ ಸಾಧ್ಯ ಸರ್ 20,000ದಲ್ಲಿ? ಸ್ನೇಹಿತರೆ, ಅವರೆಲ್ಲ ಬ್ಯಾಚುಲರ್ಸ್ ಅಲ್ಲ. ಹಾಗಾದರೆ ಚಾಲಕರು, ನಿರ್ವಾಹಕರು ಒಂದು ಮಿನಿಮಮ್ ಕನಿಷ್ಠ ಬೆಲೆ ಬಾಳುವಂಥ ಜೀವನ ಮಾಡಲಿಕ್ಕಾಗಲ್ಲ ಅಂತ ಹೇಳಿದರೆ ಇದು ಬಹಳ ದುರ್ವಿಧಿ, ದುರ್ದೈವ ಅಂತ ಅನಿಸುತ್ತೆ. ಆದರೆ ಅಷ್ಟು ವಿದ್ಯಾವಂತರಾಗಿದ್ದರೂ ಕೂಡ ಅವ್ರಿಗೊಂದು ಸೌಲಭ್ಯ ಸಿಗ್ತಾ ಇಲ್ಲ. ಇನ್ನು ಏನು ಕಷ್ಟ, ಒಂದು ಹಾಕೋಕ್ಕೆ ಬಟ್ಟೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಕೇಳಿಸ್ಕೊಳ್ಳೋ ಕಿವಿಗಳಿದ್ದಾವಲ್ಲ, ಆ ಸರ್ಕಾರ ಅದು ನಿಜಕ್ಕೂ ಕೂಡ ಮನುಷ್ಯತ್ವ ಇಲ್ಲ ಅನ್ನೋದನ್ನು ಸಾರಿ ಸಾರಿ ಹೇಳ್ತಾ ಇದೆ. ಜಾನ್ ಹೋಯ್ತೋ ಜಹಾನ್ ಹೇ, ನಿಜ ಅದೆಲ್ರಿಗೂ ಗೊತ್ತಿದೆ. ಆದರೆ ಆ ಜೀವ ಉಳಿಸ್ಕೊಳ್ಳೋಕೆ ಏನ್ರಿ ಮಾಡ್ತಾ ಇದ್ದೀರಿ, ಜೀವನ ಉಳಿಸ್ಕೊಳ್ಳೋಕೆ ಏನ್ರಿ ಮಾಡ್ತಾ ಇದ್ದೀರಿ ಅಂತ ಇವತ್ತು ಕೇಳ್ತಾ ಇದ್ದಾರೆ ನಮ್ಮ ಸಾರಿಗೆ ಸಾರಥಿಗಳು. ಸಾರಥಿ ಅಂದರೆ ಅವನಿಗೆ ಅವನದೇ ಆದಂಥ ಒಂದು ಬೆಲೆ ಇರುತ್ತೆ ರೀ. ಸಾರಥಿ ಅಂದರೆ ಹಿಂದೆ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಳ್ಳೋನಲ್ಲ. ಸಾರಥಿ ಬೇರೆ ಅಲ್ಲ, ನಾಯಕ ಬೇರೆ ಅಲ್ಲ. ಎಲ್ಲರ ಜೀವವನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಹೋಗಬೇಕಾದಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸೋನಿಗೆ ಇದೇನಾ ಬೆಲೆ, ಇದೇನಾ ಕಿಮ್ಮತ್ತು? ಏನ್ರಿ ಬೇರೆ ಕೇಳ್ತಾ ಇದ್ದಾರೆ ಅವರು? ಏನ್ರಿ ಕೇಳಬಾರ್ದನ್ನು ಕೇಳ್ತಾ ಇದ್ದಾರೆ? ನಿಮ್ಮ ಆಸ್ತಿ ಬರೆದು ಕೊಡಿ ಅಂತ ಕೇಳ್ತಾ ಇದ್ದಾರಾ? ಐಷಾರಾಮಿ ಜೀವನ ಮಾಡಬೇಕು, ನಮ್ಮ ಸಂಬಳವನ್ನು ಲಕ್ಷಗಟ್ಟಲೆ ಏರಿಸಿ ಅಂತ ಏನಾದರೂ ಕೇಳ್ತಾ ಇದ್ದಾರಾ? ಇಂತಹ ಅವ್ಯವಸ್ಥೆಗೆ ಅವರು ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಕೂಡ ಯಾರೆಲ್ಲ ಪ್ರಯಾಣ ಮಾಡ್ತಿದ್ದಾರೋ ಅವರೆಲ್ಲರಿಗೂ ಕೂಡ ಈ ವಿಚಾರ ಗೊತ್ತಾಗಬೇಕಾಗಿದೆ. ನಮ್ಮ ಪಯಣ ಸುಖಕರವಾಗಿದ್ದರೆ ಸಾಕಾಗಲ್ಲ, ನಮ್ಮ ಗುರಿಯನ್ನು ಮುಟ್ಟಿಸುವವ, ನಮ್ಮ ಊರನ್ನು ತಲುಪಿಸುವವನ ಜೀವನ ಪಯಣ ಕೂಡ ಚೆನ್ನಾಗಿರಬೇಕು ಅಂತ ಬಯಸೋದು ಮನುಷ್ಯತ್ವ ಅಲ್ವಾ, ಮಾನವೀಯತೆ ಅಲ್ವಾ? ನಮಿತ್, ಸಾರಿ, ಬಹಳ ನನಗೂ ಕಷ್ಟ ಆಗ್ತಾ ಇದೆ ನಿನ್ನ ಸದ್ಯದ ಆ ಭಾವನೆಗಳನ್ನು ಗಮನಿಸಿದರೆ. ನನಗೆ ಅರ್ಥ ಆಗುತ್ತೆ ಒಬ್ಬ ತಂದೆಗೆ ಎಷ್ಟು ಕಷ್ಟ ಇದೆ, ಮಕ್ಕಳಿಗೆ ಎಷ್ಟು ಕಷ್ಟ ಆಗ್ತಾ ಇದೆ.
ಏನು ಕೇಳ್ಕೊತೀಯ ಸರ್ಕಾರಕ್ಕೆ ಅಷ್ಟು ನಮಿತ್? ನಮ್ಮ ಅಪ್ಪನ ಸಾರಿಗೆ ನೌಕರಿಂದ ಸರ್ಕಾರಿ ನೌಕರನಾಗಿ ಮಾಡಬೇಕಷ್ಟೆ. ಎಲ್ಲ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು. ಆಗಲಿ, ಅದರ ಪ್ರಯತ್ನವನ್ನು ನಾವು ಖಂಡಿತ ಮಾಡೋಣ. ನೀನು ಆತ್ಮವಿಶ್ವಾಸದಿಂದ ಇರು. ಇಂತಹ ಕಷ್ಟಗಳು ನಿನ್ನ ಜೀವನದಲ್ಲಿ ಬರಬಾರ್ದು ಅಂತ ಹೇಳಿದರೆ ಇದನ್ನು ನೀನು ಮೆಟ್ಟಿಲನ್ನಾಗಿ ಮಾಡ್ಕೊಳ್ಬೇಕಾಗತ್ತೆ. ಪ್ರತಿಯೊಬ್ಬರಿಗೂ ಇದನ್ನು ನಾನು ಹೇಳ್ಕೊಳ್ತಾ ಇದ್ದೀನಿ ಅಂತ ಹೇಳ್ಕೊಂಡು ನಿನ್ನ ಜೊತೆ ಮಾತಾಡ್ತಾ ಇದ್ದೀನಿ. ಸರ್, ಇದು ಬಹಳ ನೋವಿನ ವಿಚಾರವಾಯಿತು. ಸರ್ಕಾರಿ ಸೌಲಭ್ಯಗಳು ಅಥವಾ ಸರ್ಕಾರಿ ನೌಕರನಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಸಿಗಬೇಕು ನಿಜ, ಆದರೆ ಅದನ್ನು ಹೊರತುಪಡಿಸಿ ನೀವು ಅನುಭವಿಸ್ತಾ ಇರೋ ನೋವಿದೆಯಲ್ಲ, ಅದು ಆತನಿಗೆ ಬಹಳ ಫೀಲ್ ಆಗ್ತಾ ಇದೆ. ಏನು ಹೇಳ್ತೀರಾ ಸರ್? ನಿಮ್ಮ ಮಗನಿಗೆ ಏನು ಹೇಳ್ತೀರಿ? ಸರ್ಕಾರಕ್ಕೆ ಏನು ಹೇಳ್ತೀರಿ? ಆ್ಯಕ್ಚುಲಿ ಇಷ್ಟು ದಿನ ನಾವು ಯಾವ ರೀತಿ ಇದ್ದೀವಿ, ಕೆಲಸ ಮಾಡ್ಬೇಕಾದ್ರೆ ಯಾವ ರೀತಿ ತೊಂದರೆ ಇರುತ್ತೆ ಅಂತ ನಾವು ಯಾವತ್ತೂ ಅವ್ರ ಹತ್ರ ಹೇಳ್ಕೊಂಡಿಲ್ಲ. ಯಾಕಂದರೆ ನಮ್ಮ ಮಕ್ಕಳಿಗೆ ಹರ್ಟ್ ಆಗಬಾರ್ದು, ನೋವಾಗಬಾರ್ದು ಅಂತ ಒಂದೇ ಉದ್ದೇಶಕ್ಕೆ ನಮ್ಮ ಕೆಲವು ಕಷ್ಟಗಳನ್ನ ನಾವು ಹೇಳ್ಕೊಳ್ಳಲ್ಲ ಯಾರ ಹತ್ರನೂ. ನಿಜ ಸರ್. ಈಗ ನಾವು ಒಂದೇ ಬಾಟಲ್ನ 2 ಕೆಲಸಗಳಿಗೆ ಯೂಸ್ ಮಾಡ್ತೀನಿ ಅಂತ ಇದುವರೆಗೂ ಅವನಿಗೆ ಗೊತ್ತಿರಲಿಲ್ಲ. ಸಾಮಾನ್ಯವಾಗಿ ಅಂದ್ಕೊಂಡಿರ್ಬೋದು ಏನೋ ಟಿ ವಿನಲ್ಲಿ ಮಾತಾಡ್ತಾರೆ ಅಂತ. ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ 1,35,000 ಕಾರ್ಮಿಕರಲ್ಲಿ ನಾನು ಹೇಳ್ತೀನಿ 1,30,000 ಜನ ಇದೇ ರೀತಿ ಜೀವನ ಮಾಡಿ. ಯಾಕಂದರೆ ನಮಗೆ ಕೆಲವು ಟೈಮ್ ಏನೂ ಮಾಡೋಕ್ಕಾಗಲ್ಲ. 5,000 ಜನ ಶಕ್ತಿ ಇರ್ಬೋದು, ಅವರು ಮಿನರಲ್ ವಾಟ್ರನ್ನ ಪರ್ಚೇಸ್ ಮಾಡಿ ಕುಡಿಬೋದು. ಬಟ್ ಆದರೆ 1,30,000 ಜನ ಮಿನರಲ್ ವಾಟ್ರನ್ನ ಕುಡಿಯೋಕ್ಕಾಗಲ್ಲ. ನಾವು ಇದೇ ರೀತಿ ನೀವು ಅವರು ಯಾರೇ ಇರ್ಬೋದು, ಸಾರಿಗೆ ನೌಕರು ಪ್ರೋಗ್ರಾಮ್ ನೋಡುವಂಥವ್ರು, ನಿಮ್ಮ ಮನಸ್ಸನ್ನು ನೀವೇ ಕೇಳ್ಕೊಳ್ಳಿ. ನೀವು ಯಾವ ರೀತಿ ವಾಟ್ರ್ ಬಾಟ್ಲನ್ನ ನೀರು ಕುಡಿತಾ ಇದ್ದೀರಿ. ಯಾರೋ ಪ್ಯಾಸೆಂಜರ್ ಕುಡಿದು ಬಿಸಾಕೋದು ವಾಟ್ರ್ ಬಾಟ್ಲನ್ನ ತೊಳ್ಕೊಂಡು ನಾವು ಕುಡಿತೀವಿ, ಅದಿಲ್ಲ ಅಂತ ಯಾರೂ ಹೇಳಿಕ್ಕೆ ಬರಲ್ಲ. ನಾ ಹೇಳಿ 1,30,000 ಕಾರ್ಮಿಕರು ಇದೇ ರೀತಿ ಜೀವನ. ಯಾಕಂದ್ರೆ ನಾವೇನೋ ಬಿಸ್ಲರಿ ವಾಟ್ರನ್ನ ತಗೊಂಡು ಕುಡಿಯುವಷ್ಟು ಶಕ್ತಿ ನಮಗಿಲ್ಲ. ಯಾಕಂದರೆ ಬರೋ ಸಂಬಳನ ಬಿಸ್ಲರಿ ವಾಟ್ರಿಗೆ ಊಟಕ್ಕೆ ಅಂತ ಹಾಕ್ಬಿಟ್ರೆ ನಮ್ಮನ್ನೇ ನಂಬ್ಕೊಂಡಿರುವಂಥ ಹೆಂಡತಿ ಮಕ್ಕಳು ತಂದೆ ತಾಯಿ ನಮಗೆ ಯಾವುದೋ ಒಂದು ಆಸೆ ಇರಲ್ವಾ? ಅಟ್ಲೀಸ್ಟ್ ನಾವು ಒಂದು ಸರ್ವಿಸ್ ಮಾಡಿ ಅಟ್ಲೀಸ್ಟ್ ಒಂದು ಮನೆ ಕಟ್ಟಬೇಕು, ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು. ಕೊನೆಗಾಲದಲ್ಲಿ ನಾವು ನಿವೃತ್ತಿ ಜೀವನದಲ್ಲಿ ಚೆನ್ನಾಗಿರಬೇಕು ಅಂತ ನಮಗೂ ಆಸೆ ಇರುತ್ತೆ. ನಿಮ್ಮ ನಿಗಮದಲ್ಲಿ ನಿವೃತ್ತಿಯನ್ನು ಪಡೆದು ಜೀವನ ಮಾಡ್ತಾ ಇರ್ತಾರಲ್ಲ, ಅವರ ವೇತನದ ಬಗ್ಗೆ ಕೇಳ್ಬೋದಾಯ್ತು ಸರ್? ಆ್ಯಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ ಕೆಲವರು 1,800 ರೂಪಾಯಿ ತೊಗೊಂಡಿದ್ದಾರೆ. ಇತ್ತೀಚೆಗೆ 2-3 ವರ್ಷ ಕಳೆದ 2-3 ವರ್ಷದಿಂದ ರಿಟೈರ್ಡ್ ಆದವರು 2,000, 2,500 ಅಷ್ಟೇ. 2,500 ಪೆನ್ಷನಲ್ಲಿ ವಯಸ್ಸಾಗಿರುತ್ತೆ, BP ಇರುತ್ತೆ, ಶುಗರ್ ಇರುತ್ತೆ, ಕಾಯಿಲೆ ಇರುತ್ತೆ, ಅದನ್ನು ಟ್ಯಾಬ್ಲೆಟ್ ತಗೊಳ್ಳಿಕ್ಕೆ ಆಗಲ್ಲ. ಇವನ್ ನಮ್ಗೇನಾದರೂ ಇವಾಗ ಸೇವ್ ಮಾಡ್ಕೊಂಡಿದ್ದೀವಿ ಮುಂದಕ್ಕೆ ಚೆನ್ನಾಗಿರೋಣ ಅಂದರೆ ನಮಗೆ ಬರ್ತಾ ಇರೋ ಸಂಬಳನೇ ಕಮ್ಮಿ. ಇವಾಗ ನಾವು ಏನು ಸ್ಯಾಲ್ರಿ ತಗೋತೀವಿ ಅದರಲ್ಲಿ 1 ರೂಪಾಯಿ ಕೂಡ ನಾವು ಸೇವ್ ಮಾಡೋಕೆ ಆಗ್ತಾ ಇಲ್ಲ. ಶೇವಿಂಗ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ದುಡ್ಡಿಲ್ಲ. ಇನ್ನು ಸೇವಿಂಗ್ ಹೆಂಗ್ರಿ ಮಾಡೋಣ ಅನ್ನೋದು ಅವರ ಪ್ರಶ್ನೆ. ಇನ್ನು ಇವಾಗ ನಮ್ಮ ಚಿಕ್ಕಪ್ಪ ಅವರು ಇದೇ KSRTCನಲ್ಲಿ 33 ವರ್ಷ ಡ್ರೈವರ್ ಆಗಿ ಚಾಲಕರಾಗಿ ಕೆಲಸ ಮಾಡ್ಯಾರ ಸರ್. ಅವ್ರಿಗೆ ಬರ್ತಿರೋ ಇವತ್ತಿನ ಪೆನ್ಷನ್ ಬಂದು 1,700 ರೂಪಾಯಿ. 1,700 ರೂಪಾಯಿನಲ್ಲಿ ಅವರಿಗೆ ಹೆಂಡ್ತಿ ಇದ್ದಾರೆ, ಒಬ್ಬ ಮಗ ಇದ್ದ, ಅವರು ಬೇರೆ ಕಡೆ ಇದ್ದಾರೆ, ಅವ್ರ ಜೊತೆ ಇಲ್ಲ. ಅವ್ರ ಸಂಸಾರ ಸಾಗಿಸ್ಬೇಕು, ವಿಧಿ ಇಲ್ಲ. ಅವ್ರ ಆರೋಗ್ಯ ವಿಚಾರಿಸ್ಬೇಕು, ಅದಕ್ಕೂ ಆಗ್ತಿಲ್ಲ. ಈಗ ATM ಮುಂದೆ ವಾಚ್ಮೆನ್ ಆಗಿ ಕೆಲಸ ಮಾಡ್ತಾರೆ ಸರ್. ಇತಿಹಾಸದಲ್ಲಿ ಇಲ್ಲ ಸರ್, ಅದು ಬೇರೆ ಯಾವ ಡಿಪಾರ್ಟ್ಮೆಂಟಲ್ಲಿ ಇದ್ದಿಲ್ಲ. ಈ ಸಾರಿಗೆ ಸಂಸ್ಥೆಯಲ್ಲಿ ಮಾತ್ರ ಇದಿದೆ. ಜನರಿಗೋಸ್ಕರ ಇರುವಂಥ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ಮಟ್ಟದಲ್ಲಿದೆ. ಪ್ರಜಾಪ್ರಭುತ್ವ ಅಂತ ನೀವು ಭಾಷಣಕ್ಕೆ ಬಳಸ್ಕೋತೀರಿ, ಪ್ರಜೆಗಳೇ ನಮ್ಮ ದೇವರು ಅಂತೀರಿ, ಮತದಾರರೇ ನಮ್ಮ ದೇವರು ಅಂತೀರಿ. ಆದರೆ ಅವರ ಹಿತ ಕಾಯೋ ನಿಟ್ಟಿನಲ್ಲಿ ನೀವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಿ ಮತ್ತು ಸಾರಿಗೆ ಸಂಸ್ಥೆಯಲ್ಲೂ ಕೂಡ ಯಾವ ರೀತಿ ಇವ್ರಿಗೆ ಕಿರುಕುಳ ಆಗುತ್ತೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗಿದೆ. ಬೆಳಿಗ್ಗೆ 7 ಗಂಟೆಗೆ ಅಲ್ಲಿ ಡ್ಯೂಟಿ ಶುರು ಮಾಡಬೇಕು ಅಂತ ಹೇಳಿದರೆ, ಡ್ಯೂಟಿಗೆ ಜಾಯ್ನ್ ಆಗಬೇಕು ಅಂತ ಹೇಳಿದರೆ ಅವರು 5:15 6 ಗಂಟೆಗೆ ಬರಬೇಕಾಗತ್ತೆ. ಮೊದಲು ಎಲ್ಲವೂ ಸರಿ ಇದೆಯಾ ಅಂತ ನೋಡ್ಕೊಳ್ಬೇಕಾಗತ್ತೆ. ತದನಂತರದಲ್ಲಿ ಅವರು 8 ತಾಸು ಅಲ್ಲ ಸ್ವಾಮಿ ಕೆಲಸ ಮಾಡೋದು, 15 ತಾಸು ಕೆಲಸ ಮಾಡ್ತಾರೆ. ಅದಕ್ಕೆ ತಕ್ಕದಾದಂಥ ಹಣ ಕೊಡ್ತಾರಾ? ಇಲ್ಲ. ಅದಕ್ಕೆ ತಕ್ಕದಾದಂಥ ಭತ್ಯೆ ಸಿಗುತ್ತಾ? ಇಲ್ಲ. ಅದರ ಜೊತೆಗೆ ಒಂದಿಷ್ಟು ಕಿರುಕುಳ ಸಿಗುತ್ತೆ. ಇಷ್ಟು ಸಲ ಬ್ರೇಕ್ ಅಪ್ಲೈ ಮಾಡಿದ್ದೀರಿ, ಇಷ್ಟು ಸಲ ಬ್ರೇಕ್ ಅಪ್ಲೈ ಮಾಡಬೇಡಿ ಅಂತ ನೋಟಿಸ್ ಕೊಡ್ತಾರೆ. ಯಾಕೆ? ಅವ್ರಿಗೆ ತರಬೇತಿ ಇಲ್ವಾ? ಮೊದಲೇ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಕೊಡ್ತೀರಿ, ಅವರ ಕೌಶಲ್ಯಕ್ಕೂ ಧಕ್ಕೆ ಕೊಡ್ತೀರಿ ಅಂತ ಹೇಳಿದರೆ ಆ ಮನುಷ್ಯನ ಮನಸ್ಸು ಏನಾಗಬೇಕ್ರಿ? ನಿಜ. ಈ ಕಿರುಕುಳ ಮತ್ತು ತಾರತಮ್ಯದ ಬಗ್ಗೆ ನಿಮ್ಮ ಸಂಸ್ಥೆಯಲ್ಲಿ
ಎಷ್ಟು ಎಲ್ಲ ನೌಕರರು ಅನುಭವಿಸ್ತಾ ಇದ್ದಾರಾ ಅಥವಾ ಕೆಲವು ನೌಕರರು ಅನುಭವಿಸ್ತಾ ಇದ್ದಾರಾ ಸರ್ ಅಥವಾ ಅದ್ರ ಬಗ್ಗೆ ಶೇರ್ ಮಾಡ್ಕೊಳ್ಳಿ. ಎಲ್ಲ ಘಟಕದಲ್ಲಿ ಕಿರುಕುಳ ಇರಲ್ಲ. ಕೆಲವೊಂದು ಘಟಕದಲ್ಲಿ ಉತ್ತಮವಾದಂಥ ಅಧಿಕಾರಿಗಳಿದ್ದಾರೆ. ಎಲ್ಲ ಘಟಕದಲ್ಲಿ ಎಲ್ಲ ಅಧಿಕಾರಿ ವರ್ಗದವರು ಕೆಟ್ಟವರು ಅಂತ ಹೇಳಲಿಕ್ಕೆ ಬರಲ್ಲ. ಕೆಲವರು ಒಬ್ಬರು ಕಿರುಕುಳ ಕೊಡುವಂಥ ಪರ್ಸನ್ಸ್ ಇಂಟೆನ್ಷನಲಿ, ಈಗ ಯಾವುದೋ ಒಂದು ರೂಟ್ಗೆ ಇಷ್ಟು ಕಿಲೋಮೀಟ್ರಿಗೆ ಇದು ಅಂತ ಯೋಜನೆ ಮಾಡ್ತಾರೆ, ಇಷ್ಟೇ KMPL ಬರಬೇಕು ಅಂತ ಹೇಳ್ತಾರೆ. ರೋಡ್ ಕಂಡೀಷನ್ ಮೇಲೆ ಡ್ರೈವರು ಬ್ರೇಕ್ ಹೊಡಿತೀವಿ, ಕ್ಲಚ್ ಹಾಕ್ತೀವಿ, ಗೇರ್ ಚೇಂಜ್ ಮಾಡ್ತೀವಿ. ನಿಜ ಸರ್. ರೋಡಲ್ಲಿ ಯಾವಾಗ ಏನು ಅಡ್ಡ ಬರುತ್ತೆ ಅಂತ ಯಾರು ಗೊತ್ತಾಗುತ್ತೆ? ಬಂದಾಗಲೇ ಗೊತ್ತಾಗುತ್ತೆ. ಈಗ ಒಂದು ಸಾರಿ ಬ್ರೇಕ್ ಅಪ್ಲೈ ಮಾಡಿದ್ರೆ ಆಟೋಮೆಟಿಕ್ಲಿ ಗೇರ್ ರಿಮೂವ್ ಮಾಡಬೇಕು, ಮತ್ತೆ ಹೊಸದಾಗಿ ಫಸ್ಟ್ ಗೇರ್ ಹಾಕಿ ಟಚ್ ಹೊಡೆದು ಗೇರ್ ಹಾಕಿ ಮೂವ್ ಮಾಡಬೇಕು. ಆಟೋಮೆಟಿಕ್ಲಿ ಡೀಸೆಲ್ ಜಾಸ್ತಿ ಕುಡಿಯುತ್ತೆ. ಸೊ ಅಂಥ ಟೈಮ್ನಲ್ಲೂ ನೀವು KMPL ಅಂದಾಗ ಎಲ್ಲಿಂದ ಬರ್ತಾರೆ ಡ್ರೈವರ್ಗಳು? ರೋಡ್ ಕಂಡೀಷನ್ ನೋಡಬೇಕು. ರೋಡು ಇದ್ದಂಗೆ ಇರಲ್ಲ, ಪ್ರತಿ ವರ್ಷ ರೋಡು ಸವಿತಾ ಇರುತ್ತೆ. ಆಟೋಮೆಟಿಕ್ಲಿ ರೋಡ್ ಹದಗೆಟ್ಟಾಗ ಡ್ರೈವರ್ ಗಾಡಿನೂ ಓಡಿಸೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂಥ ಟೈಮ್ನಲ್ಲಿ KMPL ಬರಲ್ಲ. ಅದು ಎಲ್ಲ ಡಿಪೋದಲ್ಲಿ ಈ ಥರ ಕಿರುಕುಳ ಇಲ್ಲ ಸರ್. ಕೆಲವೊಂದು ಡಿಪೋದಲ್ಲಿ ಇಂಟೆನ್ಷನಲಿ ಮಾಡ್ತಾರೆ. ಎಲ್ಲ ಅಧಿಕಾರಿಗಳು, ನಮ್ಮ ಅಧಿಕಾರಿಗಳು ಕೆಲವರು ನಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ಬಟ್ ಅದು ಎಲ್ಲ ಅಧಿಕಾರಿಗಳು ಅದೇ ಥರ ಹೇಳಿ. ಕೆಲವೊಂದು ಅಧಿಕಾರಿಗಳಿದ್ದಾರೆ ಇಂಟೆನ್ಷನಲಿ ಬೇಕು ಅಂತಲೇ ಕಿರುಕುಳ ಕೊಡುವಂಥ ಅಧಿಕಾರಿ. ಬಟ್ ಅಟ್ಲೀಸ್ಟ್ ಅದನ್ನು ಅರ್ಥ ಮಾಡ್ಕೊಂಡಾಗ, ಸ್ಪಂದಿಸಿದಾಗ ನೀವು ಪಡ್ತಾ ಇರುವಂಥ ಕಷ್ಟನೂ ಪರವಾಗಿಲ್ಲ ಬಿಡಪ್ಪ ಅಂತ ಅನಿಸುತ್ತೆ. ಆ ಒಂದು ನೋವಿನಲ್ಲಿ ಸರ್ ನಮ್ಮ ನೋವು ಸ್ಪಂದಿಸದೇ ಇದ್ರೆ, ಕಿರುಕುಳ ಕೊಡ್ತಾ ಇದ್ರೆ ಅದನ್ನು ಕೂಡ ಸಹಿಸ್ಕೊಳ್ಳಿ. ಇವಾಗ ನಮ್ಮ ನೋವನ್ನ ಮುಕ್ತವಾಗಿ ಹೇಳ್ಕೊಳ್ಳಿ ಕೂಡ ಆಗಲ್ಲ. ನಮ್ಮ ಮುಖ ತೋರಿಸಿ ಹೇಳಿ ಕೂಡ ಆಗದೇ ಇರೋ ಕಂಡೀಷನಲ್ಲಿ ಇವತ್ತು ನಾವು ಬಟ್ಟೆ ಕಟ್ಕೊಂಡು ಮಾತಾಡ್ತಾ ಇದ್ದೀವಿ. ಕಾರಣ ಏನು ಹೇಳಿ? ನಮಗೆ ಮುಂದೆ ತೊಂದರೆ ಆಗುತ್ತೆ, ಟಾರ್ಗೆಟ್ ಆಗ್ತೀವಿ. ನಾವೇನು ಸಂಸ್ಥೆ ವಿರುದ್ಧವಾಗಿ ಹೋಗ್ತಾ ಇಲ್ಲ. ನಾವು ಕೇಳ್ತಾ ಇರೋದೇನು? ಸಾರಿಗೆ ನೌಕರನ್ನ ಸರ್ಕಾರಿ ನೌಕರರು ಮಾಡಿ, ಸರ್ಕಾರಿ ನೌಕರಿಗೆ ಸಿಗುವಂಥ ಅಷ್ಟು ಬೆನಿಫಿಟ್ ನಮಗೆ ಕೊಡಿ. ಬೇರೆ ಏನು ಬೇಡ ಸರ್ ನಮಗೆ. ಸರ್ಕಾರಿ ನೌಕರಿಗೆ ಏನು ಕೊಡ್ತೀರಾ? ನಮ್ಮ ಗ್ರೂಪ್ ನೌಕರಿಗೆ ಏನು ಕೊಡ್ತೀರಾ? ಏನು ಸಂಬಳ ಕೊಡ್ತೀರಾ? ಏನು ಬೆನಿಫಿಟ್ ಕೊಡ್ತೀರಾ? ಏನು ಆರೋಗ್ಯ ಬಗ್ಗೆ ಕೊಡ್ತೀರೋ ಅಷ್ಟನ್ನು ಕೊಡಿ ಸಾಕು ಸರ್. ನಮಗೇನು ಬೇರೆ ಐಷಾರಾಮಿ ಬಂಗ್ಲೆ ಕಟ್ಕೊಡಿ, ಇಲ್ಲ ನಮ್ಗೆ ಓಡಾಡಲಿಕ್ಕೆ ಬೈಕ್ಗಳು ತಗೊಡಿ ಅಂತ ನಾವು ಕೇಳ್ತಿಲ್ಲ ಸರ್. ನಮಗೂ ಜೀವನ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಅದೇ ನೀವೇ ಮಾಡ್ತೀರಾ? ಸರ್ಕಾರದ ಇದರಲ್ಲಿ ಈ ಸಂಸ್ಥೆ ಇದರಲ್ಲಿ ಇದಿದೆ, ವೇಕೆನ್ಸಿ ಖಾಲಿ ಇದೆ, ಇಷ್ಟು ಸಂಬಳ ಸರ್ಕಾರ ಅಪ್ಲೈ ಮಾಡಿ ಅಂತ ಕೊಡ್ತೀರಾ? ಅವರಿಗೆ ಒಂದು ಸಂಬಳ, ನಮಗೆ ಒಂದು ಸಂಬಳ ಯಾಕೆ? ಇಡೀ ಇತಿಹಾಸದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಪ್ರಶಸ್ತಿ ಪಡೆದಿರೋ ಸಂಸ್ಥೆ ಅಂದರೆ ಅದು KSRTC. ಪ್ರತಿ ತಿಂಗಳು ಬರುತ್ತೆ. ಯಾಕೆ ಸುಮ್ಮನೆ ಬರ್ತೈತೆ ಅದು? ಇದ್ರೆ ಚಾಲಕ, ನಿರ್ವಾಹಕ, ತಾಂತ್ರಿಕ ಸಿಬ್ಬಂದಿ, ಅಧಿಕಾರಿಗಳೆಲ್ಲ ಒಗ್ಗಟ್ಟಾಗಿ ಒಂದು ಒಳ್ಳೆ ರೀತಿಯಲ್ಲಿ ನಡೆಸ್ಕೊ ಹೋಗ್ತಿರೋತಿತ್ತಾನೆ ನಿಮಗೆ ಬಹುಮಾನಗಳು ಬರ್ತಿರೋದು. ದೊಡ್ಡದಾಗಿ ಹೋಗಿ ಪ್ರೈಸ್ ತಗೋತೀರಾ. ಆದರೆ ನೀವು ಆ ಚಾಲಕರ, ನಿರ್ವಾಹಕರ ಮಾನ ಕಳೆದು ಬಹುಮಾನವನ್ನು ತೆಗೆದುಕೊಳ್ತಿದ್ದೀರಲ್ಲ, ನಿಮಗೆಲ್ಲ ಸ್ವಾಭಿಮಾನ ಇದೆಯಾ ಅನ್ನೋದು ಇಲ್ಲಿ ಪ್ರಶ್ನೆ. ಸ್ನೇಹಿತರೆ, ಇಲ್ಲಿ ಕೃಷಿಕನಿಗೆ ಆತನ ಕೃಷಿಯೇ ಉಸಿರಾಗಿರುತ್ತೆ, ಅಲ್ಲಿಯೂ ಕೂಡ ಖ್ಯಾತೆ ತೆಗಿತೀರಿ. ಇಲ್ಲಿ ಒಬ್ಬ ನಿರ್ವಾಹಕ ಅಥವಾ ಚಾಲಕ ತನ್ನ ಸ್ಟೇರಿಂಗ್ ಇರ್ಬೋದು, ಅಥವಾ ತಾನು ಟಿಕೆಟ್ ಕೊಡುವಂಥ ಕೆಲಸ ಇರ್ಬೋದು, ಅಥವಾ ಆತ ಏನೇನು ಪರಿಕರಗಳನ್ನು ಬಳಸ್ತಾನೆ ಅದೆಲ್ಲ ಉಸಿರು ಅಂತ ನೋಡ್ತಾ ಇರ್ತಾನೆ. ಗೇರ್ ಇರ್ಬೋದು, ಬ್ರೇಕ್ ಇರ್ಬೋದು, ಎಲ್ಲವನ್ನೂ ಕೂಡ ಅಲ್ಲಿಯೂ ಕೂಡ ನೀವು ಖ್ಯಾತೆ ತೆಗಿತೀರಿ. ಅಂದರೆ ಆತನಿಗೆ ಉಸಿರಾಟ ಸರಿ ಇಲ್ಲ ಅಂತ ಹೇಳ್ತಿದ್ರಿ ನೀವು. ಹಿಂಗೆ ಉಸಿರಾಡು, ಹಂಗೆ ಉಸಿರಾಡು ಅಂತ ಹೇಳಿದಾಗ ಎಷ್ಟು ಕಿರುಕುಳ ಆಗುತ್ತೋ ಅಷ್ಟು ಕಿರುಕುಳವನ್ನು ನಮ್ಮ ಇವತ್ತಿನ ಸಾರಿಗೆ ಸಂಸ್ಥೆಯ ನೌಕರರು ಅನುಭವಿಸ್ತಾ ಇದ್ದಾರೆ. ಕೆಲವೊಂದು ಕಡೆ ಡಿಪೋ ಮ್ಯಾನೇಜರ್ಸ್ ಚೆನ್ನಾಗಿದ್ದರೆ, ಇನ್ನು ಕೆಲವು ಕಡೆ ಡಿಪೋ ಮ್ಯಾನೇಜರ್ಸ್ ಚೆನ್ನಾಗಿರಲ್ಲ. ಓಕೆ ನಮಿತ್, ನೀನು ಬಹಳ ಜವಾಬ್ದಾರಿಯಿಂದ ವರ್ತಿಸ್ತಾ ಇದೆಯಾ, ತಂದೆ ತಾಯಿಗಳ ಕಷ್ಟವನ್ನು ನೋಡ್ತಾ ಇದೆಯಾ. ಆದರೆ ನಿನ್ನ ಕನಸು ಕಮರಿ ಹೋಗಬಾರ್ದು. ನಿನ್ನ ಗುರಿ ಯಾವಾಗಲೂ ಕೂಡ ಸ್ಪಷ್ಟತೆಯಿಂದ ಕೂಡಿರಬೇಕು ಅನ್ನೋದೇ ನಿಮ್ಮ ತಂದೆ ತಾಯಿ ಆಶಯ ಆಗಿರುತ್ತೆ. ಅದಕ್ಕೆ ತಕ್ಕದಾದಂಥ ಬೆಳವಣಿಗೆಯನ್ನು ನೋಡಲಿಕ್ಕೆ ಅವರು ಇಷ್ಟಪಡ್ತಿರ್ತಾರೆ. ಏನು ಕನಸು ಕಟ್ಕೊಂಡಿದ್ದಾನೆ ನಮಿತ್? ದೊಡ್ಡವನಾದ್ಮೇಲೆ ಏನಾಗಬೇಕು ಅಂತಿದೆಯಾ? ಪೈಲಟ್ ಆಗಬೇಕು ಅಂತಿದೆಯಾ? ನಿಜ ಆಗಲಿ. ಈ ಎಲ್ಲ ಕಷ್ಟ, ಸವಾಲು ಮುಂದೆ ಒಂದು ನ್ಯೂ ಪಾಸಿಬಿಲಿಟೀಸ್ ಆಗಲಿ, ನಿನ್ನ ಕನಸಿಗೆ ಒಂದು ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ, ಮುಕ್ತವಾಗಿ ನಿನ್ನ ಭಾವನೆಗಳನ್ನು ಶೇರ್ ಮಾಡ್ಕೊಂಡಿದ್ದೆ. ಥ್ಯಾಂಕ್ ಯು ವೆರಿ ಮಚ್ ನಮಿತ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ. ಎಸ್ ಸ್ನೇಹಿತರೆ, ಮತ್ತೊಬ್ಬ BMTC ನೌಕರರ ಪುತ್ರ ಅಶ್ವಿನ್ ನಮ್ಮ ಜೊತೆ ಇವತ್ತು ಭಾಗಿಯಾಗ್ತಾ ಇದ್ದಾನೆ. ಅಶ್ವಿನ್, ಹಲೋ, ಹೇಗಿದೆಯಾ? ಚೆನ್ನಾಗಿದ್ದೀನಿ. ಇದರಿ ಮಕ್ಕಳ ಭಾವನೆ, ಅವ್ರಿಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾರಲ್ಲ, ಆ ಮಕ್ಕಳಿಂದ ನೋಡಿ ನಾವು ಬಹಳಷ್ಟು ಪಾಠ ಕಲಿಯೋದಿರುತ್ತೆ. ಅಶ್ವಿನ್, ನಿಮ್ಮ ತಂದೆ ಕೂಡ BMTC ನೌಕರ. ಅವರು ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ನಿನಗೆ ಸಮಯ ಸಿಗುತ್ತಾ? ಅಪ್ಪನ ಜೊತೆ ಏನು ಮಾತನಾಡ್ತಾ ಇರ್ತೀಯ, ಅಥವಾ ಅಪ್ಪ ನಿನ್ನ ಜೊತೆ ಏನು ಹೇಳ್ಕೊಳ್ತಿರ್ತಾರೆ? ನನಗೆ ಬೆಳಗ್ಗೆ ಹೊತ್ತು ಸಮಯ ಸಿಗಲ್ಲ, ಸಂಜೆ ಹೊತ್ತು, ರಾತ್ರಿ ಹೊತ್ತು ಸ್ವಲ್ಪ ಸಮಯ ಸಿಗುತ್ತೆ.
ನಾನು ಅಪ್ಪನ ಜೊತೆ ಹೆಂಗಿದ್ದೀರಾ, ಎಲ್ಲಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಕೇಳ್ತಿರ್ತೀನಿ. ಕೇಳ್ತಿರ್ತೀಯಾ? ಚೆನ್ನಾಗಿದ್ದೀನಿ ಅಂತಾರಪ್ಪ. ಅವ್ರದ್ದು ಎಷ್ಟೇ ಕಷ್ಟ ಇದ್ದರೂ ನಿಮ್ಮ ಜೊತೆ ಚೆನ್ನಾಗಿದ್ದೀನಿ ಅಂತ ಹೇಳ್ತಾರಲ್ಲ, ಅದು ಅಪ್ಪನ ಶ್ರೀಮಂತಿಕೆ, ಹೃದಯ ಶ್ರೀಮಂತಿಕೆ ಅಲ್ವಾ? ನಮ್ಗೆ ಎಷ್ಟೇ ಕಷ್ಟ ಇದ್ದರೂ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತ ನೋಡ್ಕೊಳ್ತಾರಲ್ಲ. ಹೀಗಾಗಿ ಯಾವತ್ತೂ ಕೂಡ ಅವ್ರನ್ನ ನಾವು ಗೌರವದಿಂದ ಕಾಣಬೇಕಲ್ವಾ ಅಶ್ವಿನ್? ಮತ್ತು ಮನೇಲಿ ಅಮ್ಮ ಎಲ್ಲ ಏನು ಹೇಳ್ತಾರೆ? ಅಮ್ಮ ಎಲ್ಲ ನೀವು ಚೆನ್ನಾಗಿ ಓದಿ ನೋಡಿ, ಅಪ್ಪನ ಈಗ ಹಿಂಗೆ ಕೆಲಸ ಮಾಡ್ತಿರ್ತಾರೆ, ನೀವು ಚೆನ್ನಾಗಿ ಓದಿ ಅಪ್ಪನ ಥರ ಆಗಬೇಡಿ, ಚೆನ್ನಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಅಂತ ಹೇಳ್ತಿರ್ತಾರೆ. ಅಂದರೆ ಅಪ್ಪ ಅನುಭವಿಸೋ ಕಷ್ಟ ನಮಗೆ ಬೇಡ ಅಂತ ಹೇಳ್ತಾರೆ. ಅಪ್ಪನ ಥರ ಅಂದರೆ ಅಪ್ಪನ ಆ ಒಂದು ಒಳ್ಳೆಯ ಗುಣಗಳು ನಿಮ್ಮಲ್ಲಿ ಇರಲಿ, ಆದರೆ ಅವ್ರು ಯಾವ ರೀತಿ ಕಷ್ಟಪಡ್ತಿದ್ದಾರಲ್ಲ ಆ ಕಷ್ಟ ನಿಮಗೆ ಬರಬಾರ್ದು ಅಂತ ನಿಮ್ಮಮ್ಮ ಹೇಳ್ತಾ ಇರ್ತಾರಲ್ವಾ? ಯಾರಲ್ಲಿದ್ದೀರಿ ಮಗು ಮನೇಲಿ? ನಾನು, ನನ್ನ ತಂಗಿ, ನಮ್ಮಮ್ಮ. ಈಗ ಆದರೂ ನಿನಗೆ ಗೊತ್ತಿರುತ್ತೆ ನಿಮ್ಮ ತಂದೆ ಎಷ್ಟೋ ಕಷ್ಟಪಟ್ಕೊಂಡು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನೋಡ್ತಿರ್ತಾರೆ, ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಆದರೂ ಅವ್ರ ಕಷ್ಟ ಏನೆಲ್ಲ ಅನುಭವಿಸ್ತಿದ್ದಾರೆ ಅನ್ನೋದೇನಾದರೂ ಮನೇಲಿ ಯಾವತ್ತಾದರೂ ಮಾತಾಡ್ತಿರ್ತೀರಾ? ಮಾತಾಡ್ತಿರ್ತೀವಿ. ಯಾವಾಗೆಲ್ಲ ಬೇಜಾರಾಗಿದೆ ನಿನಗೆ? ಯಾವಾಗೆಲ್ಲ ಖುಷಿಯಾಗಿದೆ? ಅಪ್ಪ ಅದನ್ನು ಹೇಳ್ತಿರುವಾಗ ಬೇಜಾರಾಗುತ್ತೆ. ಏನು ಹೇಳ್ತಿರ್ತಾರೆ? ನಾನು ಚೆನ್ನಾಗಿ ಆಗ ಓದಲಿಲ್ಲ, ನೀವೀಗ ಚೆನ್ನಾಗಿ ಓದಿ ಅಂತ ಹೇಳ್ತಿರ್ತಾರೆ. ಚೆನ್ನಾಗಿ ಓದಿಲ್ಲ ಅಂತಲ್ಲ, ಅವ್ರಿಗೂ ಕೂಡ ಅವ್ರದ್ದೇ ಆದಂಥ ಕಷ್ಟ ಇರುತ್ತಲ್ವಾ, ಆ ಕಷ್ಟ ನಿಮಗೆ ಬರಬಾರ್ದು ಅಂತ ಹೇಳ್ತಿರ್ತಾರ? ಯಾಕೆ ನೋವಾಗ್ತಾ ಇದೆ ಮಗು? ತುಂಬ ಕಷ್ಟಪಡ್ತಿದ್ದಾರಲ್ಲ ಅಪ್ಪ ಅಂತನಾ? ಅಳಬೇಡ. ಯಾಕಂದರೆ ಅವ್ರಿಗೆ ಎಷ್ಟೇ ಕಷ್ಟ ಇದ್ದರೂ ನಿನಗೆ ಅವರು ಚೆನ್ನಾಗಿ ಓದಿಸ್ತಾ ಇದ್ದಾರಲ್ಲ, ಹೀಗಾಗಿ ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಲ್ವಾ? ಏನಾಗಬೇಕು ಅಂತಿದೆಯಾ ದೊಡ್ಡವನಾದ್ಮೇಲೆ? ನಾನು ರಾಜಕಾರಣಿ ಆಗಬೇಕಂತಿದ್ದೀನಿ. ರಾಜಕಾರಣಿನ? ಯಾಕೋ ರಾಜಕಾರಣಿ ಆಗಬೇಕು ಅಂತಿದೆಯಾ? ಈಗಾದರೂ ಅವರು ಸರ್ಕಾರಿ ನೌಕರಿ ಮಾಡಿಲ್ಲ, ಮುಂದೆನಾದ್ರು ಸರ್ಕಾರಿ ನೌಕರಿ ಮಾಡಬೇಕಂತ. ಮುಂದೆ ಬೇರೆಯವ್ರು ಇಷ್ಟು ಕಷ್ಟಪಡಬಾರ್ದು ಅಂಥವ್ರಿಗೋಸ್ಕರ ನೀನು ಒಬ್ಬ ಜನಪ್ರತಿನಿಧಿ ಆಗಬೇಕು ಅಂತಿದೆಯಾ, ನಾಯಕನಾಗಬೇಕು ಅಂತ? ಸರ್, ನಿಮ್ಮ ಮಗನ ಮಾತನ್ನು ಕೇಳಿದಾಗ ಬಹಳ ನೋವಾಗುತ್ತೆ. ಆದರೂ ಕೂಡ ನಿಮ್ಮ ನೋವನ್ನು ಬಚ್ಚಿಟ್ಟು ನೀವು ಅವರಿಗೆ ಓದಿಸ್ತಾ ಇದ್ದೀರಿ, ಅವರಿಗೆಲ್ಲೂ ಕಷ್ಟ ಆಗಬಾರ್ದು ಅಂತ ಅವರಿಗೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಿ. ನಿಜಕ್ಕೂ ಆ ಒಂದು ಇಷ್ಟು ವರ್ಷ ಅವರಿಗೆ ಕಷ್ಟ ಗೊತ್ತಾಗಬಾರ್ದು ಅಂತ ಭಾರಿ ಕಷ್ಟಪಟ್ಟು ಓದಿಸ್ತಾರೆ ಸರ್. ಈಗ ಹೆಂಗಾಗಿದೆ ಅಂದರೆ ಮಕ್ಕಳು ದಿನಕ್ಕೆ ಬೆಳೀತಾ ಇದ್ದಾರೆ. ಸ್ಕೂಲ್ ವಿದ್ಯಾಭ್ಯಾಸಕ್ಕೆ ಅರ್ಥ ಆಗ್ತದೆ. ವಿದ್ಯಾಭ್ಯಾಸಕ್ಕೆ ಈಗ ಓದೋ ಶಾಲೆಯಲ್ಲಿ ಏನಂತಾರೆ, ಫೀಸ್ ಕಟ್ಟಿಲ್ಲ ನಿಮ್ಮ ಅಪ್ಪ ಬರೋಕ್ಕೆ ಹೇಳಿ ಅಂತಾರೆ. ಈ ಕಡೆ ಆ ಫೀಸ್ ಕಟ್ಟಿಲ್ಲ ಅಂದರೆ ಮಕ್ಕಳಿಗೆ ಇರಿಟೇಟ್ ಆಗುತ್ತೆ. ಮತ್ತು ಈಗ ಮೊನ್ನೆ ದೀಪಾವಳಿಲಿ ಅಕ್ಕಪಕ್ಕದ ಮನೆ ಮಕ್ಕಳೆಲ್ಲ ಪಟಾಕಿ ಹೊಡಿತಾರೆ, ಹೊಸ ಬಟ್ಟೆ ಹಾಕ್ಯಂದವ್ರೆ. ಇವ್ರು ಕೇಳ್ತಾರೆ, ಮಕ್ಳಿಗೆ ಗೊತ್ತಿಲ್ಲ ನಮ್ಮ ವರಮಾನ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಪ್ರತಿ ಹಬ್ಬದಲ್ಲೂ ನಾವು ಬಟ್ಟೆ ಕೊಡ್ಸೋಕ್ಕಾಗಲ್ಲ. ಸರ್ಕಾರದವರೇ, ಸಾರಿಗೆ ಸಚಿವರೇ, ಅರ್ಥ ಮಾಡ್ಕೊಳ್ಳಿ. ಮಕ್ಕಳನ್ನು ಟಿ ವಿಲಿ ಬರ್ತಾರೆ ಅಂತ ಪೋಸ್ ಕೊಡೋಕ್ಕೆ ಕರ್ಕೊಂಡು ಬಂದಿಲ್ಲ. ಹೆಲ್ಪ್ಲೆಸ್, ವಿ ಆರ್ ಹೆಲ್ಪ್ಲೆಸ್. ನಾವು ಅಸಹಾಯಕರಾಗಿದ್ದೀವಿ. ಈಗಲಾದರೂ ನಮ್ಮ ಕಷ್ಟ ಅರ್ಥ ಮಾಡ್ಕೊಳ್ಳಿ ಅಂತ ಅಂಗಲಾಚ್ತಾ ಇದ್ದಾರಲ್ರಿ. ಅವರು ಭಿಕ್ಷುಕರಲ್ಲ, ಅವರು ಸಾಮರ್ಥ್ಯ ಇರುವಂಥವ್ರು. ಸಾರಥಿ ಅಂತ ಹೇಳಿದರೆ ನಿಮಗೆ ನಿಮ್ಮ ಹುದ್ದೆಗೆ ಗೌರವ ತಂದುಕೊಡುವಂಥವ್ರು. ಸಾರಿಗೆ ಸಂಸ್ಥೆಗಳಿಗೆ ಬಹುಮಾನ, ನಿಮಗೆ ಮಾನ ಮರ್ಯಾದೆ ಎಲ್ಲ ಸಿಗ್ತಾ ಇರೋದು ಈ ಚಾಲಕ ನಿರ್ವಾಹಕರಿಂದ, ತಾಂತ್ರಿಕ ವರ್ಗದಿಂದ, ಅಧಿಕಾರಿಗಳಿಂದ. ಯಾಕೆ ಇದು ಅರ್ಥ ಆಗಲ್ಲ? ಯಾಕೆ ಮನುಷ್ಯರಲ್ವಾ ನೀವು? ಹೊಟ್ಟೆಗೆ ಏನು ತಿಂತೀರಾ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಅವ್ರು ನೇರವಾಗಿ ಕೇಳಿದರೆ ಮತ್ತೆ ಟಾರ್ಗೆಟ್ ಆಗ್ತಾರಲ್ವೇ? ಹೀಗಾಗಿ ಅವರು ನೋಡಿ, ನಾವು ಸುಳ್ಳು ಹೇಳ್ತಾ ಇಲ್ಲ, ಮಕ್ಕಳನ್ನಾದರೂ ನೋಡಿ. ಮಕ್ಕಳು ಸುಳ್ಳು ಹೇಳ್ತಾವ? ಖಂಡಿತ ಇಲ್ಲ. ಅದನ್ನಾದರೂ ನೋಡಿ ಅರ್ಥ ಮಾಡ್ಕೊಳಕ್ಕಾಗಲ್ವಾ ಅನ್ನೋದು ಅವರ ನೋವಿನ ಸಂಗತಿ ಆಗಿದೆ. ಮೊನ್ನೆ ನಮ್ಮ ಸಾರಿಗೆ ಸಚಿವರು ಒಂದು ಮಾತು ಹೇಳಿದರು. ಇವ್ರನ್ನ ಯಾರೋ ಸಾರಿಗೆ ಸಂಸ್ಥೆ ನೌಕರನ್ನ, ನಿಗಮದವ್ರನ್ನ ನಾವು ಸರ್ಕಾರಿ ನೌಕರು ಮಾಡಿದರೆ ಬೇರೆ 77 ನಿಗಮ ಮಂಡಳಿಯವರು ಬರ್ತಾರೆ ನಮ್ಮನ್ನು ಸರ್ಕಾರಿ ಮಾಡಿ ಅಂತ. ಆಯಿತು, ಅವರಿಗೂ ಕೊಡ್ತೀರಾ ನಮಗೆ ಕೊಡ್ತೀರಾ ವೇತನ ಸಮ ಇದ್ಬಿಟ್ರೆ ನಾವು ಕೇಳೋದೇ ಇಲ್ಲ ಸರ್. ಯಾಕೆ ತಾರತಮ್ಯ ಮಾಡ್ತೀರಾ? ಹೊರಗಡೆ ಅವರಿಗೆ ಇಡೋಕೆ ಬೇರೆಯವ್ರಿಗೆ ಕಂಪ್ಯಾರಿಸನ್ ಬಂದು ಕೀಳರ ಮೇಲೆ ಸೃಷ್ಟಿ ಮಾಡ್ತಿರಲ್ರಿ ಅನ್ನೋದು ಅವರ ನೋವು. ಇದೇ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಪೊಲೀಸ್ ಇದ್ದಾರೆ. ಅವ್ರು ಸೇರಿ 7 ವರ್ಷ ಆಯಿತು ಸರ್ವಿಸಿಗೆ. ಅವ್ರ ಸಂಬಳ ಬಂದು 47,000 ರೂಪಾಯಿ. ನಾನು ಸೇರಿ 15 ವರ್ಷ ಆಯಿತು, ನಂದು ಬಂದು 29,000 ರೂಪಾಯಿ. ಅದೇ ಕೆ ಬಿ ಅವರು ಇದ್ದಾರೆ ಇನ್ನೊಬ್ಬರು,
ಅವ್ರು ಸೇರಿ ಹೆಚ್ಚು ಕಮ್ಮಿ ಒಂದು 12 ವರ್ಷ ಆಗಿದೆ, 57,000 ರೂಪಾಯಿ ಇದೆ ಅವರಿಗೆ. 12 ವರ್ಷ ಸರ್ವಿಸ್ ಲೈನ್ ಮ್ಯಾನವರು, ಅವ್ರಿಗೆ ಅಷ್ಟು ಸಂಬಳ ಇದೆ. ನಮಗೆ ಯಾಕೆ ಇಷ್ಟು ಕಮ್ಮಿ? ಅದು ನಿಗಮ ಮಂಡನೆ. ಅವ್ರಿಗೆ 25%, 30% ವೇತನ ಪರಿಶೀಲನೆ ಮಾಡ್ತೀರಾ, ನಮಗೆ ಯಾಕೆ 10%, 12% ಮಾಡ್ತಿದ್ರಾ? ಸರ್ ಆ್ಯಕ್ಚುಲಿ ನಾನು ಇದನ್ನು ಕೇಳಿದ್ದೀನಿ. ಯಾವುದೋ ಒಂದು ಘಟಕದಲ್ಲಿ ಒಬ್ಬರು ಅವರ ಸಂಬಂಧಿಕರು ತೀರೋದಾಗ ಅವರು ಆ ಜಾಗಕ್ಕೆ ಹೋದಾಗ, ನೀವು ಅಲ್ಲಿದ್ದೀರಾ ಅನ್ನೋ ಪ್ರೂಫ್ಗೆ ಆ ಜಾಗಕ್ಕೆ ಹೋದಾಗ ಅಲ್ಲಿದ್ದೀಯಾ ಸತ್ತೋಗಿದ್ದಾರೆ ಅನ್ನೋ ಪ್ರೂಫ್ಗೋಸ್ಕರ ಒಂದು ಸೆಲ್ಫಿ ತೆಗೆದು ಕಳಿಸು ಅಂತ ಕೇಳಿದ್ದಾರೆ ಒಬ್ಬರು ಘಟಕ ವ್ಯವಸ್ಥಾಪಕರು ಅಂತ ನಾನು ವಾಟ್ಸಪ್ಪಲ್ಲಿ ನೋಡಿದ್ದೀನಿ ಮತ್ತು ಅದನ್ನು ಕೇಳಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂಗೆ ಆ ಫೋಟೋದು ನೋಡಿದ್ದೀನಿ ನಾನು. ಈಗ ಯಾರಾದರೂ ಸತ್ತೋಗಿದ್ದಾರೆ ಅಂತಂದರೆ ನಾವು ಹೋಗಿ ಅವ್ರ ಜೊತೆ ಸೆಲ್ಫಿ ತಗೊಂಡು ಕಳಿಸ್ಬೇಕು, ಇಲ್ಲ ಅಂದರೆ ನಂಬಲ್ಲ, ನೀ ಅಲ್ಲಿ ಹೋಗಿದೆಯಾ ಅಂತ ಪ್ರೂಫ್ ಇರಲ್ಲ. ಈಗ ಪ್ರಪಂಚ ಎಲ್ಲೆಲ್ಲೋ ಮುಂದುವರೆದಿದೆ. ಸೆಲ್ಫಿ ಯಾರ ಜೊತೆಲ್ಲ ತಗೋತಾರೆ. ಈಗ ನಮಗೆ ಒಂದಿನ ರಜಾ ಬೇಕು ಅಂದರೆ ನಾವು ಹೆಣ್ಣು ಜೊತೆ ಸೆಲ್ಫಿ ತಗೋಬೇಕು, ಅವಾಗಷ್ಟೇ ರಜಾ ಸ್ಯಾಂಕ್ಷನ್ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ಕಾರಣ ಬಹಳ ಇದು ಮನುಷ್ಯರ ಅನ್ನೋದು ಒಂದು ಪ್ರಶ್ನೆ. ಹಿಂಗೆಲ್ಲ ನೀವು ಕೇಳ್ತಿರಲ್ಲ, ನಿಮಗೆ ಮಾನವೀಯತೆ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ಓಕೆ ಸ್ನೇಹಿತರೆ, ಈ ದುಃಖ ದುಮ್ಮಾನಗಳನ್ನು ಕೇಳ್ತಾ ಹೋದರೆ ಅದರ ಪಟ್ಟಿ ಇನ್ನೂ ದೊಡ್ಡದಿದೆ. ಸರ್ಕಾರಕ್ಕೆ ನಾವು ಒಂದೇ ಒಂದನ್ನು ಮನವಿ ಮಾಡ್ತೀನಿ, ದಯವಿಟ್ಟು ನಾವು ಸಾರಿಗೆ ನೌಕರು, ನಾವು ಮನುಷ್ಯರೇ, ನಮಗೂ ಮನಸ್ಸಾಕ್ಷಿ ಅನ್ನೋದಿದೆ. ನಾವೆಲ್ಲ ಅನ್ಎಜುಕೇಟೆಡ್ ಅಲ್ಲ, ನಾವು ಎಜುಕೇಟೆಡೇ. ಏನೋ SLC ಫೇಲ್ ಆಗಿ ಬಂದಿದ್ದೀವಿ ಅನ್ನೋದು ಲೆಕ್ಕಾಚಾರ ಯೋಚನೆ ಮಾಡಿ. ಅವತ್ತಿನ ಕಾಲದಲ್ಲಿ ಇತ್ತು, ಬಟ್ ಇವತ್ತೆಲ್ಲ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ, PU ಮಾಡಿದ್ದಾರೆ, ಡಬಲ್ ಡಿಗ್ರಿ ಮಾಡೋರು ಇದ್ದಾರೆ. ದಯವಿಟ್ಟು ನಾವು ಕೆಲಸಕ್ಕೆ ಬಂದಿದ್ದೀವಿ, ಇಲ್ಲ ಅಂತ ಹೇಳಿಲ್ಲ. ನಾವು D ಗ್ರೂಪ್ ನೌಕರಾಗಿ C ಗ್ರೂಪ್ ನೌಕರಾಗಿ ಅಪಾಯಿಂಟ್ ಪಡೆದಿದ್ದೀವಿ. ಅಟ್ಲೀಸ್ಟ್ ನಮ್ಗೆ ಆ ಗ್ರೂಪ್ಗೆ ಸರ್ಕಾರಿ ನೌಕರಿಗೆ ಏನು ಕೊಡ್ತಿದ್ರೆ ಬೆನಿಫಿಟು ಅಷ್ಟು ಕೊಡಿ ಸರ್ ಸಾಕು. ನಮಗೆ ಬೇರೆ ಜಾಸ್ತಿ ಬೇಡ. A ಗ್ರೂಪ್ ನೌಕರಿಗೆ ಕೊಡುವಷ್ಟು ಕೊಡಬೇಡಿ ನಮಗೆ. ಒಬ್ಬ ಸರ್ಕಾರಿ ನೌಕರಿಗೆ C ಗ್ರೂಪ್ ನೌಕರಿಗೆ ಏನು ಕೊಡ್ತೀರಾ ವೇತನ ಸವಲತ್ತು ಅಷ್ಟನ್ನು ಕೊಡಿ ಅಂತ ಕೇಳ್ತಾ ಇದ್ದೀವಿ. ಸರ್ ಇಷ್ಟೆಲ್ಲ ನಾವು ನೋಡಿದಾಗ ಒಂದೇ ಅನ್ಸತ್ತು, ಈ ಕೆಲಸಕ್ಕೆ ಯಾಕಾದರೂ ಬಂದ್ವಿ ಅಂತ. ಹೌದು ಸರ್, ನಾವು ಬರಬೇಕಾದ್ರೆ ಕನಸುಗಳೇನಾದರೂ ಇತ್ತ ಮುಂಚೆ? ಸರ್ ಆ್ಯಕ್ಚುಲಿ ನಾವು ಮಿಲ್ಟ್ರಿಗೆ ಹೋಗ್ಬೇಕಂತ ಇತ್ತು ಆಸೆ. ನಾನು ಜಾಸ್ತಿ ಓದಿಲ್ಲ ಸರ್, PUC ಓದಿದ್ದೀನಿ. ಬಟ್ ವಿಧಿ ಇಲ್ಲ, ಇಲ್ಲಿಗೆ ಬರ್ಬೇಕಾದ್ರೆ ನನಗೆ ಗೊತ್ತಿಲ್ಲ ಸರ್, ಇದು ಈ ಥರ ಅನ್ನೋದು ಗೊತ್ತಿಲ್ಲ. ಬಂದು ನಿಗಮಕ್ಕೆ ಸರ್ಕಾರಿ ನೌಕರಿ ಅಂತಲೇ ಬಂದು ಸೇರಿದ್ದು. ನಮ್ಗೆ ಇತ್ತೀಚೆಗೆ ಸ್ವಲ್ಪ ಕಮಿಟ್ಮೆಂಟ್ ಜಾಸ್ತಿ ಅದು, ಮಕ್ಕಳು ಮದುವೆ ಅಂತೆಲ್ಲ ಆದಮೇಲೆ ಅವತ್ತಿನ ಸಂಬಳ ಸ್ವಲ್ಪ ತಕ್ಕಮಟ್ಟಿ ಸಿದಿತ್ತು ಹೊರತು ಇವತ್ತು ಆಗ್ತಿಲ್ಲ ಸರ್. ಸರ್ಕಾರಿ ನಮಗೇನು ನಮ್ಮ ಸಾರಿಗೆ ನೌಕರನ್ನ ಸರ್ಕಾರಿ ನೌಕರಾಗಿ ಮಾಡಿ ಸರ್ಕಾರಿ ಸವಲತ್ತು ಕೊಡಿಸಿ, ನಾವಿನ್ನೇನು ಕೇಳಲ್ಲ ಸರ್. ಸರ್ಕಾರಿ ಸವಲತ್ತು ಕೊಡಿಸಿ, ಒಂದು ವೇತನ ಪರಿಷ್ಕರಣೆ. ವೇತನ ಇಲ್ಲ, ಸಾಲ್ತಿಲ್ಲ ಸರ್, ಖಂಡಿತ ಸಾಲ್ತಿಲ್ಲ. ವೇತನ ಪರಿಷ್ಕರಣೆ ಇಲ್ಲ, ವೇತನ ತಾರತಮ್ಯ ಇದೆ. 50 to 52% ನಮಗೆ ಸರ್ಕಾರಿ ನೌಕರಿಗೆ ನಮಗೆ ವೇತನ ವ್ಯತ್ಯಾಸ ಇದೆ, ಅದನ್ನು ಸರಿ ಮಾಡಿ. ಆರೋಗ್ಯ ಮೇಯ್ನ್. ನಾವು ಯಾವುದೇ ಹಾಸ್ಪಿಟ್ಲಿಗೆ ಹೋದರೆ KSRTC ಅವರ, BMTC ಅವರ, ಡಾಕ್ಟ್ರ್ ಇಲ್ಲ. ಖಾಸಗಿಯವ್ರು ಅಂತವ್ರು ಅಡ್ಮಿಟ್ ಮಾಡ್ಕೊತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ, ಇನ್ಶೂರೆನ್ಸ್ ಇಲ್ಲ. ನಾವು ಇಲ್ಲಿಂದ ಹೋಯ್ತು ಅಂದರೆ ಕೇಳ್ತಾರೆ, ಅವರಾ ಸರಿ ಡಾಕ್ಟ್ರ್ ಸಿಗಲ್ಲ ಸರ್, 2 days ಸಿಗಲ್ಲ, ಹೋಗ್ಲಿ. ನಿಮ್ಮನ್ನು ತುಂಬ ತುಚ್ಛವಾಗಿ ಕಾಣ್ತಾರೆ ಬಹಳ ಇಲ್ಲಿ. ಹೌದು, ಹೋಗ್ಲಿ. ನಮ್ಮ ದುಡ್ಡು ಹಾಕ್ಬಿಟ್ಟು ನಾವು ಸೂಲನ ಮಾಡಿ ನಮ್ಮ ತಂದೆ ತಾಯಿನ ನಾವು ಟ್ರೀಟ್ಮೆಂಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ನಾವು ಬಿಲ್ ಕೊಟ್ಟರೆ 1 ಲಕ್ಷ ಕೊಟ್ಟರೆ 7 ರಿಂದ 8 ಸಾವಿರ ಕೊಡ್ತಾರೆ ಸರ್. ಇನ್ನು 90 ಸಾವಿರ ನಾವು ಎಲ್ಲಿ ತಂದು ಕಟ್ಟೋದು? ಬರೋ ಸಂಬಳ ಜೀವನ ಮಾಡೋಕ್ಕೆ ಸಾಕಾಗ್ತಿಲ್ಲ. ಏನು ಮಾಡೋಣ ಹೇಳಿ? ಒಂದೇ TV5 ಬಯಸೋದು ಇಷ್ಟೇ, ತಂದೆ ತಾಯಿಗಳಿಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಅವರು ನಿಮ್ಮ ಜೀವನ ಚೆನ್ನಾಗಿರಬೇಕು ಅಂತ ಬಯಸ್ತಾ ಇರ್ತಾರೆ. ಹೀಗಾಗಿ ಆ ಕಷ್ಟವನ್ನು ನಿಭಾಯಿಸುವಂಥ ಶಕ್ತಿ ನಿಮ್ಮ ತಂದೆಯವರಿಗೆ ಇರುತ್ತೆ ಮತ್ತು ನೀವು ಕೂಡ ಅರ್ಥ ಮಾಡಿಕೊಂಡು ಜೀವನವನ್ನು ನಡೆಸ್ತೀರಿ ಅನ್ನೋ ನಂಬಿಕೆ ಅವ್ರಿಗಿರುತ್ತೆ. ಇನ್ನು ಎಲ್ಲ ಕನಸುಗಳು ಈಡೇರಲಿ, ನಿಮ್ಮ ತಂದೆಗೆ ಖುಷಿ ಆಗೋ ಥರ ನಿನ್ನ ವಿದ್ಯಾಭ್ಯಾಸ ಕೂಡ ಇರಲಿ, ಮುಂದಿನ ಜೀವನ ಕೂಡ ಇರಲಿ ಅಂತ TV5ನ ನಮ್ಮ ಬಾಹುಬಲಿ ಕಾರ್ಯಕ್ರಮದ ಪರವಾಗಿ ನಾನು ಕೂಡ ವಿಶ್ ಮಾಡ್ತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಅಶ್ವಿನ್. ನಮಸ್ಕಾರ. ಥ್ಯಾಂಕ್ ಯು ನಮಗೆ TV5 ಮಾತನಾಡೋಕ್ಕೆ ಬಿಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. TV5 ಕಾರ್ಯಕ್ರಮ ನಡೆಸ್ತಿರೋರ್ಗೂ ಥ್ಯಾಂಕ್ಸ್. ನಾನು ಇಷ್ಟೇ ಕೇಳ್ಕೊಳ್ಳೋದು, ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರನ್ನಾಗಿ ಪರಿಗಣಿಸಿ. ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ ಸರ್, ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀವಿ. ನಿಮ್ಮ ಹೋರಾಟದಲ್ಲಿ ನಾವಿದ್ದೀವಿ, ಅಷ್ಟು ಭರವಸೆಯನ್ನು ನಾವು ಖಂಡಿತವಾಗ್ಲೂ ಕೊಡ್ಬೋದು. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಮುಕ್ತವಾಗಿ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದಕ್ಕಾಗಿ ಧನ್ಯವಾದ. ತುಂಬ ಧನ್ಯವಾದಗಳು ಸರ್. ತಾವು ಸಹ ಈ ಕಾರ್ಯಕ್ರಮ ನಮ್ಗೆ ಕರೆಸಿ ನಮ್ಮ ಕಷ್ಟಗಳನ್ನು ತಾವು, ಇದು ನನ್ನ ಒಬ್ಬ ಕಷ್ಟ ಅಲ್ಲ ಸರ್, ಇದು 1,35,000 ಜನ ನೌಕರದ್ದು ಕಷ್ಟ ಇದು. ಎಸ್ ಸರ್. ಸ್ನೇಹಿತರೆ, ಎಲ್ಲವನ್ನು ಕೂಡ ಕೇಳಿಸ್ಕೊಂಡಿದ್ದೀರಿ. ಇಲ್ಲಿ ಯಾರೋ ಇಬ್ಬರು
ಸಾರಿಗೆ ನೌಕರರು ಬಂದು ಮಾತನಾಡಿ ಅವರ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಬ್ಬರು ನೋವು ಮಾತ್ರ ಅಂತ ಅಲ್ಲ, 1,35,000 ಸಿಬ್ಬಂದಿ ಏನು ವರ್ಕ್ ಮಾಡ್ತಾ ಇದ್ದಾರೆ ಅವರೆಲ್ಲರ ಪರವಾಗಿ ಅವರು ಪ್ರತಿನಿಧಿಯಾಗಿ, ಅವರಿಗೂ ಕೂಡ ಸಾರಥಿಯಾಗಿ ಅವರು ಇಲ್ಲಿ ಪ್ರತಿನಿಧಿಸಿದ್ದಾರೆ. ಅವರ ಕಷ್ಟವನ್ನು ಈ ಮೂಲಕ ತಿಳಿಸ್ತಾ ಇದ್ದಾರೆ. ಹೀಗಾಗಿ ಅವರ ಒಗ್ಗಟ್ಟು ಜಾಸ್ತಿ ಆಗಲಿ, ಬಿಕ್ಕಟ್ಟು ತೊಲಗಲಿ ಮತ್ತು ಈ ನಮ್ಮ ಜನಪ್ರತಿನಿಧಿಗಳಿಗೆ ಮನುಷ್ಯರನ್ನಾಗಿ ಕಾಣುವಂಥ ಔದಾರ್ಯವನ್ನು ಆ ಭಗವಂತ ಕರುಣಿಸಲಿ ಅಂತ ಈ ಮೂಲಕ ಇವತ್ತು ನಾವು ಕೇಳ್ಕೊಳ್ತಾ ಇದ್ದೀನಿ. ಇದಾಗಿತ್ತು ನಿಮ್ಮ TV5 ಅರ್ಪಿಸುವ ನಮ್ಮ ಬಾಹುಬಲಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.